ನಮಸ್ಕಾರ ಸ್ನೇಹಿತರೆ ಗ್ರೂಪ್ ಸಿ ಎಕ್ಸಾಮ್ ನ ಎಚ್ ಕೆ ಹೈದರಾಬಾದ್ ಕರ್ನಾಟಕದ ಕೋಆಪರೇಟಿವ್ ಎಕ್ಸಾಮ್ ಇನ್ಸ್ಪೆಕ್ಟರ್ ಏನ್ ನಡೀತು. ಸೊ ಅದರ ಪ್ರಶ್ನೆ ಪತ್ರಿಕೆ ತಗೊಂಡಿದ್ದೀನಿ. ಸೊ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಬನ್ನಿ. ಚೆನ್ನಾಗಿದೆ ಕ್ವಶನ್ ಪೇಪರ್. ಆ ನಿಮ್ಗೆ ಗೊತ್ತಾಗುತ್ತೆ ನಾವು ಲಾಸ್ಟ್ ಇದ್ರ ಬಗ್ಗೆ ಯಾವ ರೀತಿ ಇತ್ತು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇ ಕ್ವಶನ್, ಮಾಂಟ್ರಿಯಲ್ ಪ್ರೋಟೋಕಾಲ್ ನ ಮುಖ್ಯ ಉದ್ದೇಶವೇನು? ಇದು ನಮ್ಮ ಎನ್ವೈರನ್ಮೆಂಟಲ್ ಬರುತ್ತೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂದ ತಕ್ಷಣ ಓಝೋನ್ ಡಿಪ್ಲಿಷನ್ಸ್ ನ ಕಮ್ಮಿ ಮಾಡಬೇಕು ಅಂತ, ಅಂದ್ರೆ ಕ್ಲೋರೋಫ್ಲೋರೋ ಕಾರ್ಬನ್ಸ್, ಅಲೋನ್ಸ್, ಓಝೋನ್ ವಿನಾಶಕಾರಗಳನ್ನ ಕಮ್ಮಿ ಮಾಡ್ತಕ್ಕಂಥ. ಸೊ ಫೋರ್ತ್ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನಗಳಲ್ಲಿ ಯಾವ ನೀತಿ ಆಯೋಗದ ಪ್ರಮುಖ ಜವಾಬ್ದಾರಿ ಆಗಿದೆ? ನೀತಿ ಆಯೋಗ ಏನಕ್ಕೆ ಬಂತು? ಒಂದು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಡೆವಲಪ್ಮೆಂಟ್ಗೋಸ್ಕರ ರೂಪಿಸುತ್ತೆ. ನಮ್ಮ ಕೋಆಪರೇಟಿವ್ ಸಿಸ್ಟಮ್ ಇನ್ನೂ ಬಲಪಡಿಸುತ್ತೆ ಸೆಂಟ್ರಲ್ ಮತ್ತು ಸ್ಟೇಟ್ ನಡುವೆ. ಮೇಲ್ವಿಚಾರಣೆ ಮೌಲ್ಯಮಾಪನ ಚಿಂತಕರ ಚಾವಡಿ ಯಾವುದು? ರಾಜ್ಯ ಸರ್ಕಾರ ನಿರ್ದೇಶಿಸುತ್ತೆ, ನಿಯಂತ್ರಿಸುತ್ತೆ. ತಪ್ಪು. ಸೊ ಎ ಬಿ ಸಿ ಡಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 2. ಓಕೆ, ನೆಕ್ಸ್ಟ್ ಬರ್ತೀನಿ. ಸಮೋಚ್ಚ ಒಡ್ಡು ಇದರಲ್ಲಿ ಬಳಸಲಾದ ಮಣ್ಣಿನ ಸಂರಕ್ಷಣಾ ವಿಧಾನ. ಸಮೋಚ್ಚ ಒಡ್ಡು ಅಂತಂದ್ರೆ ಈ ಒಂದು ಪ್ರವಾಹ ಮೈದಾನಗಳನ್ನ ನಾವು ರಕ್ಷಣೆ ಮಾಡ್ತಕ್ಕಂಥದ್ದು. ಕಡಿಮೆ ಮಟ್ಟಸ ಮೈದಾನಗಳು, ಪ್ರವಾಹ ಕೋರ್ಸ್ಗಳು, ಇಂಥದಕ್ಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದ ಸರ್ವೋಚ್ಚ ಒಡ್ಡು ಅಂತ ಕರಿತೀವಿ ಅಲ್ವಾ? ಅದು ಇಂಗ್ಲಿಷ್ ಅಲ್ಲಿ ಇದ್ರೆ ಇನ್ನು ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡಬಹುದಾಗಿತ್ತು. ಸೊ ಬನ್ನಿ ನೋಡೋಣ. ನಮ್ಗೆ ಇಂಗ್ಲಿಷ್ ಕ್ವಶನ್ ಪೇಪರ್ ಸಿಕ್ಕಿಲ್ಲ. ಪುಷ್ಪನ್ ಬುಡಕಟ್ಟು ಇಲ್ಲಿ ಪ್ರಮುಖವಾಗಿ ಕಂಡು ಬರುತ್ತೆ. ಇದು ಆಫ್ರಿಕಾ ಕಲಹರಿ ಮರುಭೂಮಿ ಇದು ಪುಷ್ಪನ್ ಅಲ್ವಾ? ನೆಕ್ಸ್ಟ್ ಪ್ರವಾಹ ಬಗ್ಗೆ ಕೊಟ್ಟಿದ್ದಾನೆ, ಅಂದ್ರೆ ವಾರ್ಮ್ ಕರೆಂಟ್, ಕೋಲ್ಡ್ ಕರೆಂಟ್ ಬಗ್ಗೆ. ಇಲ್ಲಿ ಯಾವುದು ಜೋಡಿಗಳು ಸರಿಯಾಗಿದೆ ಅಂತ ಕೇಳಿದ್ದಾನೆ. ಇಲ್ಲಿ ಆಪ್ಷನ್ ಸಿ ಅಂಡ್ ಡಿ ಸರಿ ಇದೆ ಸ್ನೇಹಿತರೆ. ಬೆಂಗುಲಾಸ್ ಪ್ರವಾಹ ಬಂದು ನಮ್ಗೆ ಇಂಡಿಯನ್ ಓಷನ್ ಅಲ್ಲಿ ಬರಲ್ಲ, ಇದು ಪೆಸಿಫಿಕ್ ಓಷನ್ ಅಲ್ಲಿ ಬರುತ್ತೆ. ಅಗ್ಯುಲಾಸ್ ನಾನು ತೋರಿಸ್ತೀನಿ ನಿಮ್ಗೆ, ಇಫ್ ಯು ವಾಂಟ್ ಐ ಕ್ಯಾನ್ ಶೋ ಯು. ಇದ್ರ ಬಗ್ಗೆ ಹೇಳಿದೆ ನಿಮ್ಗೆ ಕೂಡ. ಇಲ್ಲಿ ನೋಡಿ, ಬೆಂಗುಲಾಸ್ ಕಾಣಿಸ್ತಾ ಇದೆಯಾ ಇಲ್ಲಿ? ಬೆಂಗುಲಾಸ್ ಬಂದು ಇಲ್ಲಿ ಐದನೇದು ಎಲ್ಲಿ ಬರುತ್ತೆ ನೋಡಿ ಇಲ್ಲಿ. ಬೆಂಗುಲಾಸ್ ಬಂದು ಸೊ ಅಟ್ಲಾಂಟಿಕ್ ಓಷನ್. ಓಕೆ, ಬೆಂಗುಲಾಸ್ ಬಂದು ಅಟ್ಲಾಂಟಿಕ್ ಓಷನ್. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾನೆ ನಮ್ಗೆ? ಇಂಡಿಯನ್ ಓಷನ್ ಅಂತ ಕೊಟ್ಟಿದ್ದಾನೆ. ತಪ್ಪು. ಅಗ್ಯುಲಾಸ್ ಎಲ್ಲಿದೆ? ಸೊ ಇದು ನೋಡ್ರೆ ನಿಮ್ಗೆ ಅರ್ಥ ಆಗತ್ತೆ. ಓಕೆ, ಅದು ನಮ್ಮ ಒಂದು ಇಂಡಿಯನ್ ಓಷನ್ ಬರುತ್ತೆ, ಇಲ್ಲಿ ಬರುತ್ತೆ ಅಗ್ಯುಲಾಸ್. ಫೈನ್. ಸೊ ಇದನ್ನ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಡಿದೀವಿ ವಿಡಿಯೋ, ನೋಡಿರ್ತೀರ ತುಂಬಾ ಜನ. ನೆಕ್ಸ್ಟ್, ವಾಯುಗೋಳದಲ್ಲಿ ಕಂಡು ಬರುವ ಅನಿಲ ಇಳಿಕೆ ಕ್ರಮ. ಫಸ್ಟ್ ನೈಟ್ರೋಜನ್ ಅಲ್ವಾ, ಆಮೇಲೆ ಆಕ್ಸಿಜನ್, ಆರ್ಗನ್, ಕಾರ್ಬನ್ ಡೈಆಕ್ಸೈಡ್, ಆಮೇಲೆ ಏನ್ ಬರುತ್ತೆ? ನಿಯಾನ್ ಬರುತ್ತೆ. ಇಳಿಕೆ ಕ್ರಮ ದೊಡ್ಡದಿಂದ ಚಿಕ್ಕದು. ಓಕೆ, ದೊಡ್ಡದು, ಚಿಕ್ಕದು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು. ಇಳಿಕೆ ಕ್ರಮ. ನಿಯಾನ್ ಆದ್ಮೇಲೆ ಹೀಲಿಯಂ ಬರುತ್ತೆ, ಹೀಲಿಯಂ ಆದ್ಮೇಲೆ ಕ್ರಿಪ್ಟಾನ್ ಬರುತ್ತೆ ಇಲ್ಲಿ ಕೊಟ್ಟಿರೋ ಪ್ರಕಾರ, ಆಮೇಲೆ ಹೈಡ್ರೋಜನ್ ಬರುತ್ತೆ ಅಲ್ವಾ ಸರ್? ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವ ಕೈಗಾರಿಕೆಗಳು ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ? ಆಪ್ಷನ್ 1 ಹೊಂದಿಕೆ ಆಗಲ್ಲ, ಯಾಕಂದ್ರೆ ಡೆಟ್ರಾಯ್ಟ್ ವಿಮಾನ ಮತ್ತು ಸಾರಿಗೆ ತಯಾರಿಕೆಯಲ್ಲಿ, ಅಂದ್ರೆ ಆಟೋಮೋಟಿವ್ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ಓಕೆ, ಡೈರೆಕ್ಟ್ ಆಗಿ ನಾವು ಆಟೋಮೋಟಿವ್ ಅಂತ ಹೇಳ್ಬೋದು. ಆಟೋಮೋಟಿವ್ ಅಂತ ತಕ್ಷಣ ಬರೀ ವಿಮಾನ ಸಾರಿಗೆ ಅಂತಲ್ಲ, ಅದು ಎಲ್ಲದಕ್ಕೂ ಬರುತ್ತೆ. ಸೊ ಇಲ್ಲಿ ಪಿಟ್ಸ್ಬರ್ಗ್ ಸ್ಟೀಲ್ಗೆ ಸಂಬಂಧ, ಉಕ್ಕುಗೆ, ಕಬ್ಬಿಣಕ್ಕೆ ಸಂಬಂಧಪಟ್ಟಂತೆ. ಮ್ಯಾಂಚೆಸ್ಟರ್ ಅಂದ ತಕ್ಷಣ ನಮ್ಗೆ ಜವಳಿ ಅಂದ ತಕ್ಷಣ ನಮ್ಗೆ ಟೆಕ್ಸ್ಟೈಲ್. ಲಿವರ್ಪೂಲ್ ಕೂಡ ಟೆಕ್ಸ್ಟೈಲ್. ಅಡುಗು ಕೂಡ ಅಲ್ಲಿ ಮಾಡ್ತಾರೆ. ಸೊ ನಾವು ಇಲ್ಲಿ ನೋಡೋದಾದ್ರೆ ಬರೀ ವಿಮಾನ ಸಾರಿಗೆ ಅಂತ ಕೊಟ್ಟಿದ್ದಾನೆ, ಹಾಗಾಗಿ ಇದು ನಾವು ಟಿಕ್ ಹಾಕ್ಬೋದು. ಬರೀ ವಿಮಾನಗೋಸ್ಕರ ಅಲ್ಲ ಅದು, ಆಟೋಮೋಟಿವ್ ಎಲ್ಲ ಕಾರ್ಗಳಿಗೋಸ್ಕರ ಹೆಚ್ಚಾಗಿ ಜಿ ಇತ್ತು ಅದರಲ್ಲಿ. ಓಕೆ, ಸೊ ಆಪ್ಷನ್ 1 ನಾವು ಟಿಕ್ ಹಾಕ್ಬೋದು ಕೊಟ್ಟಿರೋ ಆಪ್ಷನ್ ಪ್ರಕಾರ. ಭಾರತಕ್ಕೆ ಸಂಬಂಧಿಸಿದ ಡಿಡ್ವಾನ್, ಕುಚುಬಾನ್, ಸಾರ್ಗೋಲ್, ಕಾಟು ಇವೆಲ್ಲ ರಾಜಸ್ಥಾನದಲ್ಲಿರ್ತಕ್ಕಂಥ ಓಕೆ, ರಾಜಸ್ಥಾನದಲ್ಲಿರ್ತಕ್ಕಂಥ ಸಲೈನ್ ಸರೋವರ, ಸಾಲ್ಟ್ ಲೇಕ್. ಹವಳದ ದಿಬ್ಬಗಳ ಬಗ್ಗೆ ತಪ್ಪಾಗಿದೆ ಕೇಳಿದ್ದಾನೆ, ಯಾವ್ದು ತಪ್ಪಾಗಿದೆ ಅಂತ. ಸೊ ಅಗೇನ್ ಇಲ್ಲಿ ಹವಳ ದಿಬ್ಬಗಳು ಉಷ್ಣವಲಯ ನೀರುಗಳಿಗೆ, ಹೌದು, ಇದು ಕರೆಕ್ಟ್ ಇದೆ. ತಪ್ಪಾಗಿದೆ ಅಂತ ಕೇಳಿದ್ದಾನೆ ಸ್ನೇಹಿತರೆ. ಡೈರೆಕ್ಟ್ ಆನ್ಸರ್ ಹೇಳ್ಬೋಣ. ಅದು ಶುದ್ಧ ನೀರಲ್ಲಿ, ಹೌದು, ಶುದ್ಧವಾಗಿರ್ಬೇಕು. ಅದಕ್ಕೆ ಜಾಸ್ತಿ ಏನೋ ಇದು ಬಂದಿರ್ಬಾರ್ದು, ಪಾತ್ರ ಅಂದ್ರೆ ಅನ್ವಾಂಟೆಡ್ ಕೆಮಿಕಲ್ ಇರಬಾರ್ದು. ಮತ್ತೆ ಅಧಿಕ ಸಲೈನ್ ಇದ್ರೂ ಅದು ಇರುತ್ತೆ, ತೊಂದರೆ ಏನಿಲ್ಲ. ಯಾಕಂದ್ರೆ ಬೇಕಲ್ಲ ಅದ್ರ ಆ ಒಂದು ಸೋಡಿಯಂ ಕಾರ್ಬೋನೇಟ್ಸ್ ಗಳಿಂದ ಅದು ಇದನ್ನ ಸ್ಟ್ರಕ್ಚರ್ ಮಾಡ್ಕೊಳಕ್ಕೆ ಬೇಕಾಗತ್ತೆ. ಸೊ ಹಾಗಾಗಿ ತಪ್ಪು ಯಾವ್ದು ಅಂದ್ರೆ ಸಿ ಅಂಡ್ ಡಿ ಇಸ್ ದ ರಾಂಗ್ ಆನ್ಸರ್ ಅಂತ ಹೇಳೋದು. ಕೆಲವುಗಳ ನಡುವೆ ಯಾವುದು ಅಭಿಸರಣ ಫಲಕ ಸೀಮೆಯ ಒಂದು ಉದಾಹರಣೆ ಅಲ್ಲ?
ಅಭಿಸರಣ ಫಲಕ. ಏನು ಅಭಿಸರಣ ಫಲಕ ಅಂದ್ರೆ ಕನ್ನಡದಲ್ಲಿ, ಇಂಗ್ಲಿಷ್ ಅಲ್ಲಿ ಅಂತ ಹೇಳ್ತೀವಿ? ಹಿಮಾಲಯನ್ ಹಾಕ್ಬೋದಲ್ವಾ? ಇಂಗ್ಲಿಷ್ ಅಂತ ಹೇಳ್ತೀವಿ. ಉದಾಹರಣೆ ಅಲ್ಲ ಅಂತ ಕೊಟ್ಟಿದ್ದಾನೆ, ಯಾವ್ದು ಹಾಕ್ಬೋದು? ಅಭಿಸರಣ ಫಲಕ ಅಂದ್ರೇನು? ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಅಭಿಸರಣ ಫಲಕ ಅಂದ್ರೇನು? ಡೌಟ್ ಇದೆ ಸ್ನೇಹಿತರೆ. ನಾನು ಸುಮ್ಮನೆ ತಪ್ಪ ಹಾಕೋದು, ಆಮೇಲೆ ಕಮೆಂಟ್ ಮಾಡ್ತೀರಾ. ಈಸ್ಟ್ ಆಫ್ರಿಕನ್ ಇದು ನನಗೆ ಇದ್ರದ್ದು ಅರ್ಥ ಆಗ್ತಲ್ಲ. ಅಭಿಸರಣ ಫಲಕ ಇಂಗ್ಲಿಷ್ ಅಲ್ಲಿ ಅಂತ ಕರಿತೀವಿ. ಓಕೆ, ಇದು ಡೌಟ್ ಇದೆ 15. ಓಕೆ, ಸೊ ನಿಮ್ಗೆ ಗೊತ್ತಿರೋ ಆನ್ಸರ್ ಮಾಡಿ. ಕೆಳಗಿನ ಯಾವ್ದು ತಪ್ಪಾಗಿದೆ? ಇಲ್ಲಿ ನೋಡಿ, 2007 ಜೂನ್ 11 148 ಚದರ ಕಿಲೋಮೀಟರ್ ಒಂದು ಬಫರ್ ವಲಯವನ್ನು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಸೇರಿಸಿದೆ. ಇದು ತಪ್ಪು ಅಂತ ಅನ್ಕೋತೀನಿ. ಯಾಕಂದ್ರೆ ಸೈಲೆಂಟ್ ವ್ಯಾಲಿಯ ಸುತ್ತ 148 ಚದರ ಕಿಲೋಮೀಟರ್ ಒಂದು ಬಫರ್ ಝೋನ್ ಇದೆ, ಹೊರಗೆ ಸೇರಿಸಲಾಗಿದೆ ಅಂತ ಕೇಳಿದ್ದಾನೆ. 1914ರಲ್ಲಿ ಸಂರಕ್ಷಿತ ಅರಣ್ಯ, ಹೌದು, ಪ್ರೊಟೆಕ್ಷನ್ ಫಾರೆಸ್ಟ್ ಅಂತ ಮಾಡಿದ್ವಿ. ಆಮೇಲೆ ನ್ಯಾಷನಲ್ ಫಾರೆಸ್ಟ್ ಮಾಡಿದ್ದು 1984 ಅಲ್ಲಿ. ಓಕೆ, ವ್ಯಾಲಿಯು ನಿಶಬ್ದ ಮತ್ತು ಗದ್ದಲ ಮಾಲಿನ್ಯವನ್ನು ನಿಯಂತ್ರಿಸೋದಕ್ಕೆ ಸೈಲೆಂಟ್ ವ್ಯಾಲಿ ಚಲನೆಯ ಸೈಲೆಂಟ್ ವ್ಯಾಲಿ ಚಲನೆಯು ತುಂಬಾ ಪ್ರಸಿದ್ಧವಾದ ಪ್ರಯತ್ನವಾಗಿದೆ. ಸೈಲೆಂಟ್ ವ್ಯಾಲಿ, ಹೌದು, ಅಲ್ಲಿ ಸೈಲೆಂಟ್ ವ್ಯಾಲಿ ಅಂತ ಏನಕ್ಕೆ ಕೊಟ್ರು? ಬ್ರಿಟಿಷರು ಕೊಟ್ಟಿದ್ದು. ಅಲ್ಲಿ ಸೈಲೆಂಟ್ ಆಗಿರುತ್ತೆ, ಮಕುವ ಟೈಲ್ಡ್ ಲಯನ್ಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಎಲ್ಲನೂ ನಾವು ಪ್ರತಿಯೊಂದನ್ನು ಆಲಿಸಬಹುದು, ಈ ರೀತಿ ಅವ್ರು ಇಟ್ಕೊಂಡು ಸೈಲೆಂಟ್ ವ್ಯಾಲಿ ಅಂತ ಕೊಟ್ಟಿದ್ದು. ಸೊ ಐ ಥಿಂಕ್ ಸೊ ಆಪ್ಷನ್ 1 ಇಸ್ ರಾಂಗ್ ಸ್ನೇಹಿತರೆ, ತಪ್ಪಾಗಿದೆ ಅಂತಕ್ಕಂಥದ್ದು. ಸೈಲೆಂಟ್ ವ್ಯಾಲಿ ಕೇರಳದಲ್ಲಿ ಇರ್ತಕ್ಕಂಥ, ಹೌದು, ನಿತ್ಯ ಅರಣ್ಯ ಕಾಡು ಅದೊಂದು. ಓಕೆ, ಸೊ ಇಸ್ ಇಸ್ ರಾಂಗ್ ಅಂತ ಹೇಳ್ಬೋದು, ಆಪ್ಷನ್ 1. ಯಾಕಂದ್ರೆ ಸೇರಿಸಲಾಗಿದೆ ಅಂತ, ಸೇರ್ಸಿಲ್ಲ ಅನ್ಕೋತೀನಿ ನಾನು ಇದನ್ನ. ನೆಕ್ಸ್ಟ್, ಚಿಕ್ಕ ಅಂಡಮಾನ್ ದಕ್ಷಿಣ ಅಂಡಮಾನ್ ನಡುವೆ ಇರುವ ಸ್ಥಳ. ಇದು ಈಸಿ ಕ್ವಶನ್, ಡಂಕನ್ ಪ್ಯಾಸೇಜ್. ಲಿಟಲ್ ಅಂಡಮಾನ್ ಮತ್ತೆ ಸೌತ್ ಅಂಡಮಾನ್. ZCC. ಓಕೆ, ಝೋನ್ ಆಫ್ ಕಲ್ಚರಲ್, ಇದು ಒಂದು ಸಾಂಸ್ಕೃತಿಕ ಪರಂಪರೆ ಅಂತ 7 ಝೋನ್ಸ್ ಗಳು ಬರುತ್ತೆ, 7 ಝೋನ್ಸ್ ಬರುತ್ತೆ, 7 ವಲಯಗಳು ಸ್ನೇಹಿತರೆ. ಒಂದು ಪಟಿಯಾಲ ಅಂದ್ರೆ ನಮ್ಮ ಪಂಜಾಬು, ಈ ಕಡೆ ಯುಪಿ ಇದೆ. ಆಮೇಲೆ ನಮಗೆ ನಾನು ಆನ್ಸರ್ ಹೇಳ್ಬಿಡ್ತೀನಿ ಯಾವ್ದು ಅಂತ. ತಾಂಜಾವೂರು ನಮ್ಮ ದಕ್ಷಿಣಕ್ಕೆ ಬಂದ್ರೆ, ಕಲ್ಕತ್ತಾ, ಪ್ರಯಾಗ್ರಾಜ್ ಯುಪಿಲಿ, ಪಟಿಯಾಲ, ನಾಗ್ಪುರ್, ತಾಂಜಾವೂರು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ನಮ್ಮ ಸೌತ್ ಬಂದ್ರೆ ತಾಂಜಾವೂರ್ನ, ಚೆನ್ನೈನ ಅವರು ಈಸ್ಟ್ ಝೋನ್ ಅಂತ ಮಾಡಿರ್ತಕ್ಕಂಥ, ಕನ್ಯಾಕುಮಾರಿ ಅಂತಿದೆ, ಹಾಗಾಗಿ ಇದು ರಾಂಗ್. ಆಪ್ಷನ್ 2. ಕರ್ನಾಟಕದ ಒಟ್ಟು ಭೌಗೋಳಿಕ ಗ್ರಾನೈಟ್ ಮತ್ತು ಗ್ರಾನೈಟ್ ಶಿಲೆಗಳ ಹಂಚಿಕೆಯಾಗಿರುವ ಶೇಕಡ ಪ್ರಮಾಣ 20% ಸ್ವಲ್ಪ ಹೆಚ್ಚು, ಅಂದ್ರೆ 28% ಅಂತ ಅನ್ಕೋಬಹುದು. ಕೆಳಗಿನ ಜಿಲ್ಲೆಗಳಲ್ಲಿ ಯಾವ ಪ್ರಾಮುಖ್ಯತೆ ಹೊಂದಿಕೆ ಪರಿಗಣಿಸಿ. ಅದು ಸರಿಯಾಗಿರೋದು ಯಾವುದು ಅಂತ. ಇದು ಈ ಮೊನ್ನೆ ಕೂಡ ಮಾಡಿದ್ವಲ್ಲ ನಾವು ಇದನ್ನ, ಅಲ್ವಾ? ಮೊನ್ನೆ ಜಿಯೋಗ್ರಫಿ ನೆನ್ನೆ ವಿಡಿಯೋ ಮಾಡಿದೀವಿ ನೋಡಿ ಇದ್ರ ಬಗ್ಗೆ. ಬೆಂಗಳೂರು ಅಧಿಕ ಜನಸಾಂದ್ರತೆ ಯಾವುದು? ಬೆಳಗಾವಿ ಅತ್ಯಂತ ದೊಡ್ಡ ಜಿಲ್ಲೆ. ಅತ್ಯಂತ ಹೆಚ್ಚು ಅರಣ್ಯ ಪ್ರದೇಶ ಉತ್ತರ ಕನ್ನಡ, ಕರೆಕ್ಟ್. ಕೊಡಗು ಜಿಲ್ಲೆ ಅತ್ಯಂತ ಚಿಕ್ಕದಲ್ಲ, ಚಿಕ್ಕ ಜಿಲ್ಲೆ ಯಾವ್ದು ಅತ್ಯಂತ ನಮ್ಗೆ? ಬೆಂಗಳೂರು ನಗರ ಅಂತ ಹೇಳಿದ್ವಿ, ಜ್ಞಾಪಕ ಇದೆಯಾ? ಈಗ ನಿನ್ನೆ ಮಾಡಿದ್ವಿ ಈ ವಿಡಿಯೋನ. ಸೊ ಕೇವಲ 3 ಜೋಡಿಗಳು ಸರಿಯಾಗಿರ್ತಕ್ಕಂಥದ್ದು. ಸಾರಿ. ನ್ಯೂಮೂರ್ ದ್ವೀಪ ಇರೋದು ಈಗ ಮುಳುಗೋಗಿದೆ. ಅದು ದ್ವೀಪಗಳು ಅಂತ ಒಂದು ವಿಡಿಯೋ ಮಾಡಿದ್ದೆ, ಐಲ್ಯಾಂಡ್ಸ್ ಆಫ್ ಇಂಡಿಯಾ. ನೋಡಿಲ್ಲ ತುಂಬಾ ಜನ, ನನಗೆ ಗೊತ್ತು. ಅದ್ರ ಬರೀ 2,000 ವ್ಯೂ ಆಗಿರೋದು ಜಾಸ್ತಿ ಅನ್ಕೋತೀನಿ ಅಷ್ಟೇ. ನ್ಯೂಮೂರ್ ದ್ವೀಪ ಭಾರತ ಮತ್ತು ಬಾಂಗ್ಲಾದ ನಡುವೆ ಇರ್ತಕ್ಕಂಥದ್ದು, ಅದು ಮುಳುಗೋಗಿದೆ ಇವಾಗ. ಈ ಕೆಳಗಿನ ಜಲಪಾತಗಳನ್ನು ಯಾವಗಳ ನದಿಗಳೊಂದಿಗೆ ಹೊಂದಿಸಿ ಬರಬೇಕು? ಜೋಗ್, ಶರಾವತಿ, ಗೋಕಾಕ್, ಘಟಪ್ರಭಾ, ಮಾಗೋಡ, ಬೇಡ್ತಿ. ಯಾವ್ದು ಸರ್ ಆಪ್ಷನ್? A, C, D and B. So option 2 is the right answer. ತುಂಬಾ ಡಿಫಿಕಲ್ಟಿ ಅಂತೇನಿಲ್ಲ, ಒಂದು ಲೆವೆಲ್ ಇದೆ ಸ್ನೇಹಿತರೆ, ಮಾಡರೇಟ್ ಅನ್ಬೋದು. ಗ್ರಾಮ ಪಂಚಾಯಿತಿಗಳು ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ನೈರ್ಮಲ್ಯ, ವಸತಿ ಮತ್ತು ಸಾಮಾಜಿಕ ರಕ್ಷಣೆ, ಉದ್ಯೋಗ ಮತ್ತು ಭೂ ಇಳುವರಿ ಹೆಚ್ಚಿಸಲು ಕ್ರಮ ವಹಿಸುತ್ತದೆ. ಪ್ರತಿಪಾದನೆ, ಅಸರ್ಷನ್ ಕೊಟ್ಟಿದ್ದಾನೆ. ಕಾರಣ, ಗ್ರಾಮ ಪಂಚಾಯಿತಿಗಳು ಬಡತನ ನಿರ್ಮೂಲನೆ ಮಾಡುತ್ತಾರೆ. ಹೌದು ಸರ್, ಇದು ಕರೆಕ್ಟ್. ಸೊ ಹಾಗಾಗಿ ಎ ಮತ್ತೆ 2 ಸರಿಯಾಗಿದೆ, ಅದಕ್ಕೆ ಕಾರಣ ಕೂಡ ಸರಿಯಾಗಿದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ದೇಶದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಕರ್ನಾಟಕ 5.8 ಅಲ್ವಾ? ಶೇಕಡ ಎಷ್ಟು % ಇದೆ ಸರ್? 5.8. ನೆಕ್ಸ್ಟ್, ಸಹಕಾರ ಸಂಘಗಳು ಅಂದ ತಕ್ಷಣ ಅದು ರೈತರಿಗೆ ಸಾಲ ಕೊಡುತ್ತೆ. ಗ್ರಾಮ ಪಂಚಾಯಿತಿಗಳು ಏನ್ ಮಾಡುತ್ತೆ ಹೇಳಿ ನೋಡೋಣ. ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪಶು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅಲ್ವಾ?
ಸಾರಿ ನೋಡಿ, ಈಗ ಒಂದನೇದಕ್ಕೆ ಬಿ ಎನ್ಬಹುದು, ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಕೋಆಪರೇಟಿವ್ ಸೊಸೈಟಿ ಅಂತ ಗೊತ್ತಾದ ತಕ್ಷಣ ಒಂದನೇದಕ್ಕೆ ಬಿ ಇದೆ ಇರೋದು ಇದೊಂದೇ ಆಪ್ಷನ್. ನೋಡ್ರಿ, ಆಪ್ಷನ್ಸ್ ಈಸಿ ಕೊಟ್ಟಿದ್ದಾನೆ. ನಾನು ಹೇಳಿದ ಕ್ವಶನ್ಸ್ ಸ್ವಲ್ಪ ಡಿಫಿಕಲ್ಟಿ ಇದೆ, ಆಪ್ಷನ್ಸ್ ಈಸಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಒಂದು ಅಥವಾ ಎರಡು ಗೊತ್ತಿದ್ರು ಮ್ಯಾಕ್ಸಿಮಮ್ ನೀವು ಆನ್ಸರ್ ಮಾಡ್ಬೋದು, ಹಂಗಿದೆ ಆಪ್ಷನ್ಸ್. ಕರ್ನಾಟಕ ಜಲವಿದ್ಯುತ್ ಯೋಜನೆಯಲ್ಲಿ ಜಲವಿದ್ಯುತ್ ಯೋಜನೆ ಆಗಿರುವುದಿಲ್ಲ, ಯಾವ್ದು ಅಲ್ಲ, ನೆಗೆಟಿವ್ ಸ್ಟೇಟ್ಮೆಂಟ್. ಶರಾವತಿ ಇದೆ, ಕಾಳಿ ಇದೆ, ಭದ್ರಾ ಇದೆ, ಭೀಮಾ ಇಲ್ಲ. ಭೀಮಾ ಇಸ್ ದ ರೈಟ್ ಆನ್ಸರ್. 2007ರಲ್ಲಿ ಬಿಡುಗಡೆ ರಾಧಾಕೃಷ್ಣ ವರದಿ ಯಾವ ವಿಚಾರಗಳ ಲೆಕ್ಕ ಇಟ್ಕೊಂಡು ಮಾಡಿದ್ರು? ಪ್ರತಿಯೊಂದು ಜಿಲ್ಲೆಗೂ ಎಸ್ಪೆಷಲಿ ಹಳ್ಳಿಗಳಿಗೆ ನಮಗೆ ಶಿಕ್ಷಣ ಒದಗಿಸ್ಬೇಕು, ನಮಗೆ ಶಿಕ್ಷಣಕ್ಕೆ ಗ್ರಾಮೀಣ ಪಟ್ಟಣ ಅಂತರ ತಗ್ಗಿಸು ಶಿಕ್ಷಣದ ಮಹತ್ವವನ್ನು ವಿವರಿಸುತ್ತಿದೆ. ಮತ್ತೆ ಇನ್ನೇನ್ ಹೇಳುತ್ತೆ? ಇನ್ನೇನ್ ಹೇಳುತ್ತೆ? ಫಟಾಫಟ್ ಅಂತ ಹೇಳ್ಬೇಕು. ಶಿಕ್ಷಣಕ್ಕ ಮತ್ತೆ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಬೇಕು ಅಂತ ಕೂಡ ಹೇಳುತ್ತೆ. ಅರ್ಥ ಆಗ್ತಿದೆಯಲ್ಲ? ಕೃಷಿ ಬಿಕ್ಕಟ್ಟಿಂದ ರೈತರ ಅತಿ ಹೆಚ್ಚಿನ ಸಂಖ್ಯೆಯ ಆತ್ಮಹತ್ಯೆಯನ್ನು. ಸೊ ಇಲ್ಲಿ ನಾವು ನೋಡೋದಾದ್ರೆ 3 ಜೊತೆಗಿರೋದು ಇದೊಂದೇ ಆಪ್ಷನ್ 2. ಸೊ ಇಲ್ಲಿ ರೈತರ ಋಣಭಾರ ಬಡ್ಡಿ ಹೊರೆ ಹೆಚ್ಚಿಸುತ್ತೆ ಲೇವಾದೇವರಿಂದ, ಹೌದು. ಸೊ ಹಂಗಾದ್ರೆ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್, ಇವುಗಳಲ್ಲಿ ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಯಾಕೆ ಹೇಳ್ದೆ ಹೇಳಿ? ಇಲ್ಲಿ ದೇವಾದೇವರಿಗಾರರಿಂದ ರೈತರ ಋಣಭಾರ 2 and 3 ಅಂತ ಅನ್ಕೊಂಡು ನೋಡಿ, ಅದಕ್ಕೆ ಹೇಳಿದ ಆಪ್ಷನ್ಸ್ ನೋಡಿ. ಕನ್ಫ್ಯೂಸ್ ಆಯ್ತಾ? ನಾನು ಇದನ್ನೇ ನಿಮ್ಗೆ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ. ನಾವು GK ವಿಡಿಯೋ ಸಾಲ್ವ್ ಮಾಡ್ಬೇಕು ಅಂತ ಹೇಳಿದೀನಿ ಸ್ನೇಹಿತರೆ. ಅರ್ಥ ಆಗ್ಲಿಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಆಪ್ಷನ್ ನೋಡಿ. ಈಗ 3 ಸರಿ, ನಮಗೆ 3 ಒಂದು ಪರ್ಫೆಕ್ಟ್ ಆಗಿ ಗೊತ್ತಿತ್ತ, ಅದನ್ನ ಸ್ವಲ್ಪ ನೀವೇನ್ ಮಾಡ್ಬೇಕು, ಓರೆಗೆ ಹಚ್ಚಿ ನೋಡ್ಬೇಕು. 3 ಜೊತೆ 2 ಇದೆ. ಸೊ 2 ಇಲ್ಲಿ ಲೇವಾದೇವರ ರೈತರ ಋಣಭಾರ ಅಂದ್ರೆ, ಋಣಭಾರ ಅಂದ್ರೆ ಏನಕ್ಕೆ ಅವರಿಂದ ಋಣಭಾರ ಅಂದ್ರೆ ಆತ್ಮಹತ್ಯೆನೂ ಕಮ್ಮಿ ಮಾಡ್ದಂಗ ಆಗತ್ತೆ ಅಲ್ವಾ, ಋಣಭಾರ ಕಮ್ಮಿ ಮಾಡಿದ್ರೆ. ಸೊ ಇದೆರಡು ಕೂಡ ಇನ್ಕ್ಲೂಡ್ ಆಗ್ಬೇಕು. ಸೊ ಎಲ್ಲ ಇನ್ಕ್ಲೂಡ್ ಆಗ್ಬೇಕು. 2 ಅಂದ್ರೆ 1 2 3 ಇಲ್ಲಿ ಕೊಟ್ಟಿಲ್ಲ, ಎಲ್ಲವೂ ಇದೆ. ಸೊ ಎಲ್ಲವೂ ಟೆಕ್ ಹಾಕ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಈ ತರ ನಾವು ನೋಡ್ಕೋಬೇಕಾಗತ್ತೆ. ಸಹಕಾರಿ ಪತ್ತಿನ ಸಂಘಗಳಲ್ಲಿ ಠೇವಣಿ ಮೇಲೆ ಬಡ್ಡಿದರ ನಿರ್ಧಾರ ಮಾಡೋದು RCS, ರಿಜಿಸ್ಟ್ರಾರ್ ಅಲ್ವಾ, ರಿಜಿಸ್ಟ್ರಾರ್. ಕರ್ನಾಟಕ ಸರ್ಕಾರ ಮನಸ್ವಿನಿ ಯೋಜನೆ ಯಾರ ರಕ್ಷಣೆಗೆ? ಮಹಿಳೆಯರ ರಕ್ಷಣೆಗೆ. ಅದು ಮದುವೆ ಆಗದೆ ಇರತಕ್ಕಂತ ಮಹಿಳೆಯರ ರಕ್ಷಣೆಗೆ. ಸ್ತ್ರೀಕರಣದ ಕ್ರಮಗಳಿಗೆ ಅಂದ್ರೆ ಅವ್ರಿಗೆ ಪೆನ್ಷನ್ಸ್ ಕೊಡ್ತಕ್ಕಂಥದ್ದು ರೀತಿ. ಸ್ತ್ರೀಕರಣ ಕ್ರಮಗಳಿಗೆ ಸಂಬಂಧಿಸಿದ ಕೆಳಗಿನ ಹೊಂದಿಸಿ ಬರೆಯಿರಿ. ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು ಯಾವಾಗ ಕೊಡ್ತಾರೆ ಸರ್? ಬೆಂಬಲ ಬೆಲೆ ಯಾವಾಗ ಕೊಡ್ತಾರೆ? ಕೃಷಿ ಉತ್ಪನ್ನಗಳಿಗೆ ನಿರ್ದಿಷ್ಟ ಬೆಲೆಗಿಂತ ಕುಸಿದಾಗ ಸರ್ಕಾರ ಅದನ್ನ ಖರೀದಿ ಮಾಡುತ್ತೆ. ಒಂದನೇದಕ್ಕೆ ಸಿ ಆನ್ಸರ್ ಇಲ್ಲ, ಇದೆಯಾ? ಇದೆ. ಓಕೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂದ್ರೆ ಸಾರ್ವಜನಿಕ ಅಂದ್ರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ನಾವು PDS ಅಂತ ಕರಿತೀವಿ. ಯಾವಾಗ PDS ಮಾಡ್ತೀವಿ? ಮತ್ತೆ ಕಾಪು ದಾಸ್ತಾನು ಅಂದ್ರೆ ಶೇಖರಣೆ ಮಾಡಿ ಇಟ್ಕೊಳ್ಳೋದು ಯಾವಾಗ ಮಾಡ್ತೀವಿ? ಅರ್ಥ ಆಗ್ತಿದೆಯಲ್ಲ? ಸೊ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ ನಾನು. ಸರ್ಕಾರಿ ಮತ್ತು ನಿಯಂತ್ರಿತ ಅಂದ್ರೆ ಕೋಆಪರೇಟಿವ್ ಮತ್ತೆ ಅದನ್ನ ಮಾಡ್ತಕ್ಕಂಥದ್ದು ಯಾವಾಗ ಅಂದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಕೆಳಗಿನ ಉಳಿದು ಗಮನಿಸಿ. ಸಿಲಿಕಾನ್ ಸಿಟಿ, ಸ್ಮಾರ್ಟ್ ಸಿಟಿ, ಡೈಮಂಡ್ ಸಿಟಿ, ಐಟಿ ಹಬ್, ಪಿಂಕ್ ಸಿಟಿ ಯಾವುದು ಬೆಂಗಳೂರು ನಗರಕ್ಕೆ ಅನ್ವಯಿಸುವುದಿಲ್ಲ? ಡೈಮಂಡ್ ಅನ್ವಯಿಸಲ್ಲ, ಪಿಂಕ್ ಸಿಟಿ ಬಂದು ರಾಜಸ್ಥಾನ್ ಜೈಪುರ್ ಅಲ್ವಾ. ಸೊ 3 and 5 ಅನ್ವಯಿಸಲ್ಲ. ಐಟಿ ಹಬ್ ಹೌದು, ಸ್ಟಾರ್ಟ್ ಅಪ್ ಸಿಟಿ ಅಂತೀವಿ, ಸಿಲಿಕಾನ್ ಸಿಟಿ ಅಂತೀವಿ. 1954ರ ಮೈಸೂರು ಟೆನೆನ್ಸಿ ಕಾಯ್ದೆಗೆ ಸಂಬಂಧಿಸಿ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಓಕೆ, 1954ರ ಕಾಯ್ದೆ. ಇಲ್ಲಿ ಯಾವುದು ಸರಿ ಕೇಳಿದನ? ಇಲ್ಲಿ ಆಪ್ಷನ್ ಕೊಟ್ಟಿದೆ, ಮಾತ್ರ ಸರಿ, ಮಾತ್ರ ತಪ್ಪು ಅಂತ. ಓಕೆ, ಸೊ ಇಲ್ಲಿ ಯಾವುದು ಕರೆಕ್ಟು ಅಂತ ಹೇಳಬೇಕು. ಸೊ ಇಲ್ಲಿ ದಿಸ್ ಇಸ್ ರೈಟ್ ಆನ್ಸರ್, ದಿಸ್ ಇಸ್ ರೈಟ್ ಆನ್ಸರ್ and this is right answer. ACD is the sorry A sorry ACD ಅಲ್ಲ, ABD ಕೆಳಗಡೆ ಇದೆ ನೋಡಿ, ABD ಮಾತ್ರ ಸರಿ. ಒಂದ್ 2-3 ತಪ್ಪಾಗ್ಬೋದು ಸ್ನೇಹಿತರೆ, ಒಂದೊಂದು ಕಡೆ ಅಷ್ಟೇ. ಮ್ಯಾಕ್ಸಿಮಮ್ ಕರೆಕ್ಟ್ ಆನ್ಸರ್ ಕೊಡಕ್ಕೆ ಟ್ರೈ ಮಾಡ್ತೀವಿ ನಾವು. ನಯಸೇನ ಇಲ್ಲೇನು ಹೊಂದಿಸಿ ಬರೆಯಲ್ಲ, ಯಾವ್ದು ಸರಿ ತಪ್ಪು ಹೇಳ್ಬೇಕು ನೋಡಿ. ಕ್ವಶನ್ಸ್ ಕರೆಕ್ಟ್ ಆಗಿ ಓದಿ, ಹೊಂದಿಸಿ ಬರೀಬೇಕು ಅಲ್ಲ, ಅವ್ನು ಕೊಟ್ಟಿರೋದು ಯಾವ್ದು ಸರಿ ಇದೆ ತಪ್ಪಿದೆ ಅಂತ. ನಯಸೇನ ಕರೆಕ್ಟ್ ಇದೆ. ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ ಬರ್ತಿರೋದು. ಚಂದೋಬಲಿ ಕರೆಕ್ಟ್. ಜನ್ನನ ಯಶೋಧ ಚರಿತೆ ಎಲ್ಲವೂ ಸರಿ ಇದೆ. ಫೆರಸ್
ಲೋಹ ಯಾವುದು? ಫೆರಸ್ ಅಂದ್ರೆ ತುಕ್ಕಿಡ್ತಕ್ಕಂಥ ಮ್ಯಾಂಗನೀಸ್ ಇದೆ. ಸೀಸ, ತಾಮ್ರ, ತವರಲ್ಲ, ಮ್ಯಾಂಗನೀಸ್ ಇದೆ. ಸ್ಟೈನ್ಲೆಸ್ ಸ್ಟೀಲ್ಗೆ ಸಂಬಂಧಪಟ್ಟಿರೋದು. ಪಿಲಕುಳ ವನ್ಯಜೀವಿ ಉದ್ಯಾನ ಇರೋದು ಮಂಗಳೂರು ಅಂದ್ರೆ ದಕ್ಷಿಣ ಕನ್ನಡ. ಭಾರತ ಹವಾಮಾನ ಇಲಾಖೆ ಪ್ರಕಾರ ಗಾಳಿಯು ಯಾವುದೇ ವೇಗದಲ್ಲಿ ಬೀಸಿದಾಗ ಅದರ ಚಂಡಮಾರುತನ ಸೂಪರ್ ಸೈಕ್ಲೋನ್ ಅಂತ ಯಾವಾಗ ಕರಿತೀವೋ ಅದರ ಸ್ಪೀಡ್ 220 ಕಿಲೋಮೀಟರ್ ಕನಿಷ್ಠ, ಅದಕ್ಕಿಂತ ಜಾಸ್ತಿ ಇದ್ದಾಗ. ಇಲ್ಲಿ ಅಗೇನ್ ಅವನೇ ಒಂದಿಸಿ ಬರೀರಿ ಮಾಡ್ಬಿಟ್ಟಿದ್ದಾನೆ, ಯಾವ್ದು ಸರಿ ತಪ್ಪು ಹೇಳ್ಬೇಕು. ಇಲ್ಲಿ ಬಿಗ್ ಟ್ರಂಕ್ ಮಾರ್ಗ ಇದು ಕರೆಕ್ಟ್ ಇದೆ. ಉತ್ತರ ಅಟ್ಲಾಂಟಿಕ್ ಅಂದ್ರೆ ನಮ್ಮ USA ಮತ್ತೆ ಈ ಕಡೆ UK ತನಕ ಕನೆಕ್ಟ್ ಮಾಡುತ್ತೆ. ಟ್ರಾನ್ಸ್ ಕಾಂಟಿನೆಂಟಲ್ ಸ್ಟುವರ್ಡ್ ಡಾರ್ವಿನ್ ಮತ್ತೆ ಕರೆಕ್ಟ್ ಇದೆ. ಇದೆರಡು ರಾಂಗ್ ಇದೆ. ಸೊ A and B ಎರಡು ಕರೆಕ್ಟ್ ಇದೆ. ಸರಿಯಾಗಿರೋದು ಕೇಳಿರೋದು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಮೆಜಾನ್ ಜಲಾನಯ ಭೂಮಿಯ ಮಳೆ ಅರಣ್ಯವು ಸೆಲ್ವಾಸ್ ಅಂತ ಕರಿತೀವಿ ಜನ. ಪಂಪಾಸ್ ಅಲ್ವಾ? ಪಂಪಾಸ್ ಅಂತ ಕರೀತೀವಿ, ಸೆಲ್ವಾಸ್ ಅಲ್ವಾ? ಸೆಮೆಂಜಸ್ ಅಮೆಜಾನ್ ಜಲಾನಯ ಭೂಮಿಯಲ್ಲಿ ಬುಡಕಟ್ಟು ಜನರಾಗಿದ್ದರು. ಸೆಮೆಂಜಸ್ ಅಲ್ಲಿ ಕಾಣಿಸ್ತಾರ ಅಮೆಜಾನ್ ಅಲ್ಲಿ? ಎಸ್. ಪಂಪಾಸ್ ಅಂತ ಕರಿತೀವಿ ಅಲ್ವಾ? ಅಮೆಜಾನ್ ಸುತ್ತಮುತ್ತ ಬೆಳಿತಕ್ಕಂತ ಇದನ್ನ ಏನಂತ ಕರಿತೀವಿ? ಪಂಪಾಸ್ ತನ ಕರಿಯೋದು. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ಎಸ್ ಹೇಳ್ತೀರಾ ಇದ್ರ ಬಗ್ಗೆ? ಐ ಸಾರಿ, ಎರಡು ತಪ್ಪಿದೆ ಇಲ್ಲಿ. ಸೆಮೆಂಜಾಸ್ ಅಮೆಜಾನ್ ಜಲಾನಯ ಭೂಮಿಯಲ್ಲಿರುವ ಬುಡಕಟ್ಟು ಅಂತ ಇಲ್ಲಿ ಹೇಳಿದ್ದಾನೆ ಅಲ್ವಾ? ಸೆಮೆಂಜಾಸ್ ಟ್ರೈಬು ಬಂದು ನಮಗೆ ಎಲ್ಲಿ ಅಂದ್ರೆ ಮಲಯಾ ಪೆನಿನ್ಸುಲಾ, ಮಲಯಾ ಪೆನಿನ್ಸುಲಾದಲ್ಲಿ ಸಿಗೋದು. ಸೊ ಹಾಗಾಗಿ ಎರಡು ತಪ್ಪು. ಕೇಡಾದ ರೈತರ ಪರವಾಗಿ ಮಹಾತ್ಮ ಗಾಂಧಿ ಸತ್ಯಾಗ್ರಹ ಚಳವಳಿ ಪ್ರಾರಂಭಿಸಿದ್ರು. ಹೌದು, ಗುಜರಾತ್ನ ಕೇಡ. ಯಾಕೆಂದ್ರೆ ಅಲ್ಲಿ ಟ್ಯಾಕ್ಸ್ ತಗೋತಿದ್ರು, ಕ್ಷಾಮ ಇದ್ರು. ಎಸ್, ದಿಸ್ ಇಸ್ ಕರೆಕ್ಟ್. ಆಡಳಿತವು ಗುಜರಾತ್ ನಲ್ಲಿ ಕಾಯಂ ಪರಿಹಾರ ಘೋಷಿಸುವ ಸೂಚನೆ. ಕಾಯಂ ಪರಿಹಾರ ಕೊಟ್ಟಿರ್ಲಿಲ್ಲ. ಈ ವರ್ಷ ತಗೊಳ್ಳಲ್ಲ, ಮುಂದಿನ ವರ್ಷ ತಗೊಳ್ಳಲ್ಲ. ಈ ವರ್ಷದ ಬಗ್ಗೆ ಏನೋ ಸಮಥಿಂಗ್ ಏನೋ ಒಂದು ಕ್ಯಾಲ್ಕುಲೇಷನ್ ಮಾಡಿ ಇಷ್ಟಕ್ಕೆ ಅಂತ ಬರ್ತಾರೆ. ಹಾಗಾಗಿ ಕಾಯಂ ಅಂತಕ್ಕಂಥದ್ದು ಮಾಡ್ಲಿಲ್ಲ ಅಲ್ಲಿ, ಬಟ್ ಒಂದು ಸೊಲ್ಯೂಷನ್ಗೆ ಬಂದ್ರು. ಸೊ ಇಲ್ಲಿ ಯಾವ್ದು ಸರಿ? ಹಾಗಾದ್ರೆ ಎ ಮಾತ್ರ ಸರಿ. ನಾಗರಿಕ ಸೇವೆಗಳಲ್ಲಿ ಸುಧಾರಣೆಗಳನ್ನು ಪರಿಚಯಿಸಿದವರು ಸಿವಿಲ್ ಸರ್ವಿಸ್ ರಿಫಾರ್ಮ್ಸ್ ಲಾರ್ಡ್ ಕಾರ್ನ್ವಾಲಿಸ್ ಅಲ್ವಾ? ಕ್ವಿಟ್ ಇಂಡಿಯಾ ಚಳವಳಿ 1942. ಸೀಮನ್ಸ್ ಆಯೋಗ ಯಾವಾಗ ಬಂತು? 1927-28 ಅಲ್ವಾ ಬಂದಿದ್ದು. ಮ್ಯಾಂಟೆಗೋ 1919. ಸೊ ಯಾವ್ದು ಕರೆಕ್ಟ್ ಆನ್ಸರ್ ಸ್ನೇಹಿತರೆ? 3, 1, 2, 4. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೇನೆ. ಕೆಳಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಒಂದನ್ನು ಬಳಸಿ ಸರಣಿಯ ಪೂರ್ಣಗೊಳಿಸಿ. ಇದು ಹೆಂಗೆ ಅಂತ ಹೇಳ್ಬಿಡ್ತೀನಿ. 0 ಈಗ ಇದಕ್ಕೆ 0 × 5 ಮಾಡಿ +5 ಮಾಡಿದಾನೆ, 5 ಬಂದಿದೆ. ಓಕೆ, ಇದಕ್ಕೆ ಇಂಟು 5 ಮಾಡಿ ಅಂದ್ರೆ 0 × 5 ಅಂದ್ರೆ 0 +5 ಮಾಡಿದ್ದಾನೆ. ನೆಕ್ಸ್ಟ್ 5ಕ್ಕೆ 5 × 5 ಮಾಡಿದಾನೆ, 25 +10 ಅಂದ್ರೆ 5 ಹಿಂಗೆ ಹೆಚ್ಚಿಗೆ ಮಾಡ್ಕೊಂಡು ಹೋಗಿದ್ದಾನೆ. ಅರ್ಥ ಆಗ್ತಿದೆಯಲ್ಲ? ಅದೇ ತರ 970 × 5 ಮಾಡಿ +25 ಮಾಡಿದ್ರೆ, ಯಾಕಂದ್ರೆ ಇಲ್ಲಿ ನೋಡಿ 5, 10, 15, 20 ನೆಕ್ಸ್ಟ್ 25 ಬರ್ಬೇಕಿಲ್ಲ. ಮಾಡಿದ್ರೆ 4875 ಬರುತ್ತೆ. ಓಕೆ, ಶಾಲಿನಿ ಎಂಬುವರು 45,000 ರೂಪಾಯಿಗೆ ಒಂದು ವಾಷಿಂಗ್ ಮಿಷಿನ್ ತಗೋತಾರೆ. ಅದನ್ನ 20% ಲಾಭ ಮಾಡ್ತಾರೆ. 10% ಅಂದ್ರೆ ಇಲ್ಲೊಂದು ಚುಕ್ಕಿ ಇಡಿ ಅಂತ ಹೇಳಿದ್ದೆ ನಿಮ್ಗೆ. 44,500 ಅಲ್ವಾ? 20% ಅಂದ್ರೆ 9,000. 45ಕ್ಕೆ 9 ಗಳಿದ್ರೆ 54,000. ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ B2C6. ಓಕೆ, ಇಲ್ಲೇನು ಹೆಂಗ್ ಕೊಟ್ಟಿದ್ದಾನೆ ಗೊತ್ತಾ? ಇದು ABC ಅಂದ್ರೆ ಇದು 1, ಇದು 2, ಇದು 3 ಅಲ್ವಾ? ಈಗ ನೋಡಿ C3 ಅಂದ್ರೆ 2 × 3 ಸೇರಿದ್ರೆ 2 3 6 ಆಗತ್ತೆ ಅಲ್ವಾ? ನೆಕ್ಸ್ಟ್ D 4. ನೆಕ್ಸ್ಟ್ ಏನಾಗತ್ತೆ? ಈಗ ಇದು 4, ಇಲ್ಲಿ 6 ಇದೆ. 6 4 24. ಹಂಗೆ ನೆಕ್ಸ್ಟ್ 24 × 5 ಮಾಡಿದ್ದಾನೆ. ನೆಕ್ಸ್ಟ್ 120 × 6 ಮಾಡಬೇಕು.
ಸೊ 120 ಇಂಟು 6 ಮಾಡಿದ್ರೆ 720 ಬರುತ್ತೆ. ರಾಜು ಮತ್ತು ರವಿ ಇಬ್ಬರು ಸೇರಿ ಸರ್ವಿಸಸ್, ಇದು ಈಸಿ ಇದೆ. ಇವರಿಬ್ರು ಸೇರಿ 4 ದಿನದಲ್ಲಿ ಮುಗಿಸ್ತಾರೆ. ರಾಜು 6 ದಿನದಲ್ಲಿ ಮುಗಿಸ್ತಾನೆ. ರವಿ ಒಬ್ನೇ ಎಷ್ಟು ದಿನ? 6 4 24, 4 3 2 2 12 ದಿನ. ಮುಗಿಸ್ಕೊಂಡು ಟಿಕ್ ಆಗ್ಬೋದು. ಗೊತ್ತಾಯ್ತಲ್ಲ? ನಾವು ಮಾಮೂಲಿ ಯೂನಿಟ್ ವರ್ಕ್ ಮೆಥಡ್ ಮಾಡ್ತೀವಿ. 24 ಇವರು 4 ಮತ್ತೆ 6ನ LCM ತಗೊಂಡ್ವಿ. ಇದು 4 3 4 6 24 ಆಗುತ್ತೆ. 6 4 ಆಗುತ್ತೆ. ಇದು A ಪ್ಲಸ್ B ಅಂತ ಅನ್ಕೊಳ್ಳಿ. ಇದು ಬರೀ B ಅಂತ ಅನ್ಕೊಳ್ಳಿ. ಆಗ A ಎಷ್ಟು ಬರುತ್ತೆ ಸರ್? ನಮಗೆ ಮೈನಸ್ ಮಾಡಿದ್ರೆ 2 ಬರುತ್ತೆ. ಟೋಟಲ್ ವರ್ಕ್ 24 ಡಿವೈಡ್ ಬೈ 2 ಮಾಡಿ. ಅಥವಾ ಒಂದು ಫಾರ್ಮುಲಾ ಇದೆ. ಫಾರ್ಮುಲಾ ನಾನು ಯೂಶಲಿ ರೆಫರ್ ಮಾಡಲ್ಲ. ಎಲ್ಲಿ ಬೇಕಲ್ಲಿ ಮಾತ್ರ. ಸೊ 12 days ಇಸ್ ದ ರೈಟ್ ಆನ್ಸರ್. ಸೊ ರೈಟ್ ಆನ್ಸರ್ ಮಾತ್ರ ಹೇಳ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಇದಕ್ಕೆ ಅಗೇನ್ ನಿಮ್ಗೆ ಗೊತ್ತಿದೆ, ಅಪೋಸಿಟ್ ಡೈರೆಕ್ಷನ್ ಬರ್ತಾ ಇರ್ತಕ್ಕಂಥ ರೈಲು. ಒಂದು ರೈಲು 120 ಮೀಟರ್ ಉದ್ದ 120 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಅದರ ವಿರುದ್ಧ ದಿಕ್ಕಿನಲ್ಲಿ ಗಂಟೆಗೆ ಮಾಡೋಣ. ಇದನ್ನ ಬೇರೆ ಕಡೆ ಡೀಟೇಲ್ ಆಗಿ ಮಾಡೋಣ. ಈಗ ಆನ್ಸರ್ ಮಾತ್ರ ಹೇಳ್ತಾ ಹೋಗಿ, ಕೀ ಆನ್ಸರ್ಸ್ ಅಲ್ವಾ, ಹಾಗಾಗಿ ಅದರ ವಿರುದ್ಧ ದಿಕ್ಕಿನಲ್ಲಿ ಒಂದ್ ಟ್ರೈನ್ ಹಿಂಗ್ ಹೋಗ್ತಾ ಇದೆ, ಇನ್ನೊಂದು ಟ್ರೈನ್ ಹಿಂಗ್ ಬರ್ತಾ ಇದೆ. ಅರ್ಥ ಆಗ್ತಿದೆಯಲ್ಲ? ಸೇಮ್ ಫಾರ್ಮುಲಾ ಯೂಸ್ ಮಾಡ್ಬೇಕು ನೀವು. ಏನು? ಸ್ಪೀಡ್ ಈಸ್ ಈಕ್ವಲ್ ಟು ಅಥವಾ is equal to distance by time. T ಅಂದ್ರೇನು? ಇಲ್ಲಿ 2 ಟ್ರೈನು 270 ಮೀಟರ್, ಇನ್ನೊಂದು ಟ್ರೈನ್ ನ ಉದ್ದ ಕಂಡುಹಿಡಿಬೇಕು ನಾವು. ಸೊ ಏನ್ ಮಾಡಬಹುದು ಇದನ್ನ? D1 ಪ್ಲಸ್ D2 ಅಂತ ಅರ್ಥ ಅಲ್ವಾ ಸರ್? ಇಲ್ಲಿ ಡಿವೈಡ್ ಬೈ ಏನ್ ಮಾಡ್ಬೇಕು ನೀವು? 2 ಆಪೋಸಿಟ್ ಬರ್ತಾರೆ, ಸ್ಪೀಡ್ ನ ಕೂಡ್ಬೇಕು. 120 ಮತ್ತೆ 80 ಕೂಡಿದ್ರೆ 200. ಇದು ಕಿಲೋಮೀಟರ್ ಇದೆ, ಇಂಟು 5/18 ಮಾಡಬೇಕು. ಮಾಡಬೇಕು. ಈ ಕಡೆ 9 ಸೆಕೆಂಡ್. ಇದನ್ನ D1 ನಮ್ಗೆ ಏನಿದೆ 270, ಅದನ್ನ ಮಾಡಿ ಇದನ್ನ ಸಾಲ್ವ್ ಮಾಡಿ ನಿಮಗೆ ಬರುತ್ತೆ 230 ಮೀಟರ್ ಅಂತ. ಯಾಕಂದ್ರೆ ನಾನು ಕಿಲೋಮೀಟರ್ ಪರ್ ಅವರ್ನ ನಾವು ಮೀಟರ್ ಪರ್ ಸೆಕೆಂಡ್ 5/18 ಮಾಡ್ಕೋಬೇಕು. ಯಾಕಂದ್ರೆ ನಮ್ಗೆ ಇಲ್ಲಿ ಕೊಟ್ಟಿರೋದು ಮೀಟರ್. ಅರ್ಥ ಆಗ್ತಿಲ್ಲ? ಇದನ್ನ ಸಾಲ್ವ್ ಮಾಡಿ, ನಿಮ್ಗೆ ಆನ್ಸರ್ ಬರುತ್ತೆ. D1 270 ಹಾಕೊಳ್ಳಿ. ಸೊ D2 ನಿಮಗೆ ಸಿಗುತ್ತೆ. ಅಂದ್ರೆ ಟ್ರೈನ್ ನ ಲೆಂತ್ ಅಥವಾ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್, ದಿನೇಶ್ ಎಂಬುವರು 5 ಲಕ್ಷ ರು ಸಾಲ ಪಡಿತಾರೆ. ಮೊದಲ ವರ್ಷ 10% ಸರಳ ಬಡ್ಡಿ, 2ನೇ ವರ್ಷ 12%, 3ನೇ ವರ್ಷ 14%, 11%. ನೋಡಿ, 5 ಲಕ್ಷ 10% ಅಂದ್ರೆ ಎಷ್ಟಾಯ್ತು ಸರ್? 50,000. ಓಕೆ, 5,50,000 ಆಯ್ತು. ನೆಕ್ಸ್ಟ್ 12% ಅಂದ್ರೆ ಇಲ್ಲಿ ನಮ್ಗೆ ಏನ್ ಕೇಳಿದಾನೆ? ಕೊಡಬೇಕಾದ ಸರಳ ಬಡ್ಡಿ ದರದಲ್ಲಿ 3 ವರ್ಷಕ್ಕೆ ಕೊಡಬೇಕಾದ ಬಡ್ಡಿ ಹಣ ಎಷ್ಟು? ಬರೀ ಬಡ್ಡಿ ಮಾತ್ರ ಕೇಳಿದಾನೆ ಅನ್ಸುತ್ತೆ. ಎಸ್, ಬರೀ ಬಡ್ಡಿ ಮಾತ್ರ. ಅಂದ್ರೆ ಮೊದಲನೇ ವರ್ಷದಲ್ಲಿ ಏನಾಯ್ತು ಸರ್? 50,000, 50K. ನೆಕ್ಸ್ಟ್ ಎರಡನೇ 12% ಅಂದಾಗ 10% 50,000, 1% 5,000 ಅಂದ್ರೆ 60,000 ಆಯ್ತು. 50 ಪ್ಲಸ್ 60. ನೆಕ್ಸ್ಟ್ 11% ಅಂದ್ರೆ 55,000 ಅಂದ್ರೆ ಎಷ್ಟಾಯ್ತು? 1,65,000. ಇಲ್ಲಿ ಯಾವ್ದಾರ ಇದೆಯಾ? ಇಲ್ಲ, ಕೊರೆನೇ ಇಲ್ಲ ಅಲ್ಲಿ. ಸೊ ಯಾವಗಳು ಅಲ್ಲ ಇಸ್ ದ ರೈಟ್ ಆನ್ಸರ್. ಎಷ್ಟು ಬರುತ್ತೆ? ಪ್ಲಸ್ 55 ಅಂದ್ರೆ 165 ಬರಬೇಕು. ಎ ಬಿ ಮಧ್ಯ ವಯಸ್ಸಿನ ಅಂತರ ಈಗ 2 ವರ್ಷ. ಓಕೆ, ಎಗೂ ಬಿಗೂ 2 ವರ್ಷ ಅಂತರ ಇದೆ. 8 ವರ್ಷ ಅಂತರ ವಯಸ್ಸಿನ ಅಂತರ ಎಷ್ಟಾಗಿರುತ್ತೆ? 2 ವರ್ಷನೇ ಆಗಿರ್ಬೇಕು. ಇವುಗಳಲ್ಲಿ ಯಾವುದು ಅಲ್ಲ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಈಗ ನನಗೂ ನಮ್ಮ ಬ್ರದರ್ಗೆ 2 ವರ್ಷ ಇದೆ ಅಂದ್ರೆ 100 ವರ್ಷ ಬಿಡ್ಕೊಂಬಂದು ನಮ್ಮಿಬ್ರು ನಡುವಿನ ವಯಸ್ಸು ಅಷ್ಟೇ ಇರಬೇಕು, ಜಾಸ್ತಿ ಆಗಲ್ಲ. ಸೊ ಈ ಕಾನ್ಸೆಪ್ಟ್ಸ್ ನ ಪದೇ ಪದೇ ಹೇಳ್ತಾ ಇರ್ತೇನೆ. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಎಸ್. ನೆಕ್ಸ್ಟ್ ಬನ್ನಿ. ಇದು ಜನವರಿ 1ನೇ ತಾರೀಕು ಶನಿವಾರವಾಗಿದ್ದಲ್ಲಿ 2ನೇ ಜುಲೈ 2022 ಯಾವ ವಾರವಾಗಿರುತ್ತದೆ? ಯಾವ ವಾರ ಆಗಿರುತ್ತೆ ಹೇಳ್ತೀರಾ? ಭಾನುವಾರ ಅಲ್ವಾ? ಕ್ಯಾಲ್ಕುಲೇಟ್ ಮಾಡಿ. 2022 ಲೀಪ್ ಇಯರಾ? ನೋ, ಇಟ್ ಇಸ್ ನಾಟ್ ಲೀಪ್ ಇಯರ್. ಲೀಪ್ ಇಯರ್ ಅಲ್ಲ. ಓಕೆ, ಅಂದ್ರೆ ಫೆಬ್ರವರಿ 28. ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀರಾ ನೀವೇನೇ? ಎಷ್ಟು ಅಂತ? ಈಸಿ ಇದೆ ಇದು. ಭಾನುವಾರನ ಅಥವಾ ಬುಧವಾರನ? ಫೆಬ್ 28 ಲೀಪ್ ಇಯರ್ ಅಲ್ಲ, 28 ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಜನವರಿ 1 ಶನಿವಾರ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು?
30 ದಿನ ಉಳಿಯುತ್ತೆ. 31 ಜನವರಿಲಿ ಇರೋದು. ಕ್ಯಾಲ್ಕುಲೇಟ್ ಮಾಡಿ ಹೇಳಿ ನೋಡೋಣ. ಬರೆದಿರುವ ಸಂಕೇತದ ಪ್ರಕಾರ ಹ್ಯುಮ್ಯಾನಿಟಿ ಇದು ಈಸಿ ಇದೆ ನೋಡಿ. ಇದು ಹಂಗಂಗೆ ಕೊಟ್ಬಿಟ್ಟಿದ್ದಾನೆ. ಎಚ್ ಅಂದ್ರೆ 4, ಇಲ್ಲಿ ಎಚ್ ಅಂದ್ರೆ 4 ಇದೆ. ಓಕೆ, ಆರ್ ಅಂತಂದ್ರೆ ನಮ್ಗೆ ಇಲ್ಲಿ 9 ಅಲ್ಲ 0. ಆರ್ ಅಂದ್ರೆ ಇಲ್ಲಿ ನೋಡಿ 0. ಇ ಅಂದ್ರೆ 9, 0 9 ಇಲ್ಲಿದೆ, ಇಲ್ಲಿದೆ 41 ಇಲ್ಲಿದೆ. ಟಿ ಅಂದ್ರೆ ನಮ್ಗೆ 7. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಹೀಗೆ ಇದೇನಿದೆ 1 16 80. ಇದು ನೋಡಿ 1 ಸ್ಕ್ವೇರ್ ಇದು. ಓಕೆ, ಇದು ನೆಕ್ಸ್ಟ್ 4 ಸ್ಕ್ವೇರ್. ಇಲ್ಲಿ 1 ಸ್ಕ್ವೇರ್, 4 ಸ್ಕ್ವೇರ್, 9 ಸ್ಕ್ವೇರ್, 16 ಸ್ಕ್ವೇರ್. ಅಂದ್ರೆ 1 ಪ್ಲಸ್ 3 4 ಪ್ಲಸ್ ಅಂದ್ರೆ ನೋಡಿ ಇಲ್ಲಿ 3 ಆಡ್ ಮಾಡಿದ್ದಾನೆ, ಇಲ್ಲಿ 5 ಆಡ್ ಮಾಡಿದ್ದಾನೆ. ಆಡ್ ನಂಬರ್ ಆಡ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಇಲ್ಲಿ 7 ಆಡ್ ಮಾಡಿದ್ದಾನೆ. ನೆಕ್ಸ್ಟ್ 9 ಆಡ್ ಮಾಡಿ 16 9 25 ಆಯ್ತು. 25 ಸ್ಕೋರ್ ಅಂದ್ರೆ 625. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಇಷ್ಟೇನಾ? ಇಷ್ಟೇ ಕೊಟ್ಟಿರೋದು ಮೆಂಟಲ್ ಎಬಿಲಿಟಿ. ಒಂದ 8 9 ಕ್ವಶನ್ಸ್ ಕೊಟ್ಟಿರ್ಬೇಕಷ್ಟೇ. NaOH ಅಂತಕ್ಕಂಥದ್ದು ಒಂದು ಆಲ್ಕಲೈ ಅಂತ ಕರಿತೀವಿ ಅಥವಾ ಬೇಸ್ ಅಂತ ಕರಿತೀವಿ. ಮೂಲ ನಾವು ಹಾಕ್ಬೋದು. ಇಟ್ ಇಸ್ ಎ ಬೇಸ್. ಅದು 1961 ಸುಧಾರಣೆಯ ಪ್ರಕಾರ ಸೈನಿಕ ಇದು ಯಾವ ಸೆಕ್ಷನ್ ಬರುತ್ತೆ ಅಂದ್ರೆ, ಈಗ ತರ ನಾನು ನೋಡ್ತಾ ನೋಡಿ ಸೆಕ್ಷನ್ಸ್ ಎಲ್ಲ ಕೇಳ್ಬಿಟ್ಟಿದ್ದಾನೆ. ಆಕ್ಚುಲಿ ನಾವು ಜಸ್ಟ್ ಆಕ್ಟ್ ಅಲ್ಲಿ ಏನೇನಿದೆ ನೋಡಿದ್ವಿ. ಆ ಕಾಯ್ದೆಯಲ್ಲಿ ಯಾವ ಸೆಕ್ಷನ್ಸ್ ಅಂತೆಲ್ಲ ಕೇಳ್ತಾ ಇದ್ದಾನೆ ಇವಾಗ ಹೆಚ್ಚಾಗಿ. ಇನ್ನು ನಾವು ಜಾಸ್ತಿ ಓದ್ಬೇಕಾಗುತ್ತೆ. ಸೆಕ್ಷನ್ 15 ಅಲ್ಲಿ ಇರೋದು. ನಾನು 1961 ಆಕ್ಟ್ ನ ಡೌನ್ಲೋಡ್ ಮಾಡ್ಕೊಂಡು ಓದ್ತಾ ಇದ್ದೇನೆ ಇವತ್ತು. 1961 ಕರ್ನಾಟಕ ಸುಧಾರಣಾ ಕಾಯ್ದೆ 26 ಸೆಕ್ಷನ್ ಅಲ್ಲಿ ದೀರ್ಘಕಾಲ ಅಡಮಾನದ ಬಗ್ಗೆ ಮಾತಾಡ್ತಾರೆ. ಒಂದ್ಸಲ ಅಡಮಾನ ಇಟ್ಟಿರ್ತಾರೆ ಅಂದ್ರೆ ಅಡಮಾನ ಅಂದ್ರೆ ರೆಂಟ್ ಕೊಟ್ಟಿರೋ ತರ ಅಡ ಇಟ್ಟಿರ್ತಾರೆ. ಅದು ನೆಕ್ಸ್ಟ್ ರಿನ್ಯೂ ಮಾಡ್ಕೊಳ್ಳೋದು. ಸೊ ಈ ತರ ಹಿಡುವಳಿ ಸುಧಾರಣೆ ಅಂದ್ರೆ ಅವ್ರ ಹತ್ರ ಏನು ಎಷ್ಟು ಹಿಡುವಳಿ ಇದೆ ಅಂತ. ಇದು ಬಾಡಿಗೆ ನಿಯಂತ್ರಣ, ಹಿಡುವಳಿ ಅವಧಿಯ ಭದ್ರತೆನ, ಭೂಮಿಯ ಮಾಲೀಕತ್ವದ ಹಕ್ಕದ ಬಗ್ಗೆ ಮಾತಾಡುತ್ತಾ ಅಥವಾ ಇವುಗಳಲ್ಲಿ ಯಾವುದು ಅಲ್ವಾ? ಭೂಮಿಯ ಮಾಲೀಕತ್ವದ ಹಕ್ಕದ ಬಗ್ಗೆ ಮಾತಾಡುತ್ತೆ. ಯಾರ ಹತ್ರ ಎಷ್ಟು ಹಿಡುವಳಿ ಇರಬೇಕು. ಸುಧಾರಣೆ ಅಂದ್ರೆ ಜಾಸ್ತಿ ಇದ್ರೆ ಏನಾಗುತ್ತೆ, ಅವನು ಬೇರೆಯವ್ರ ಹತ್ರ ಉಳ್ತಾ ಇದ್ರೆ ಅದು ಅವನಿಗೆ ಕೊಡ್ಬೇಕಾ. ಸೊ ಈ ತರದ್ದು. ಮಾಧ್ಯ ವಿಪದನ ಇದರಿಂದ ತೆಗೆದುಕೊಳ್ಳಲಾದ ವಿಪದನ ಗರಿಷ್ಠವಾಗಿರುತ್ತದೆ. ಅದು ಯಾವುದ್ರಲ್ಲಿ ಮಾಧ್ಯ ಅಂತಂದಾಗ ಮಧ್ಯದಲ್ಲಿ ಅಂದ್ರೆ ಈಗ ಮೀಡಿಯನ್ ಅಂತ ಏನ್ ಕರಿತೀವಿ, ಅದ್ರಲ್ಲಿ ಯಾವ್ದು ಮಧ್ಯದಲ್ಲಿ ಇರುತ್ತೆ ಅದನ್ನ ನಾವು ತಗೊಳ್ತಕ್ಕಂಥದ್ದು. ಸೊ ಇಲ್ಲಿ ಕನ್ನಡದಲ್ಲಿ ಇದ್ರೆ ನಾನು ಮೀಡಿಯಾ ಮೊನ್ನೆ ಕೂಡ ನಾವು ಇದನ್ನ ಸಾಲ್ವ್ ಮಾಡಿದ್ವಿ. ಅದನ್ನ ನೋಡ್ಕೊಬೇಕಾಯ್ತು. ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ. ಮಾಧ್ಯ ವಿಪದನದ ಇದರಿಂದ ತೆಗೆದುಕೊಳ್ಳೋದು ವಿಪದನದಲ್ಲಿರುವ ಗರಿಷ್ಠವಾಗಿರುತ್ತದೆ. ಯಾವುದು ಗರಿಷ್ಠ? ಆಪ್ಷನ್ 3 ನಾ ಆಪ್ಷನ್ 1 ನೋಡಿ, ಇದು ಡೌಟ್ ಇದೆ. ಸೊ ನಾನು ಈ ಕ್ವಶನ್ಸ್ ಅಲ್ಲಿ ಇವಾಗ ಒಟ್ಟು ನನಗೆ 2 ರಿಂದ 3 ಕ್ವಶನ್ಸ್ ನಾನು ನಿಮ್ಗೆ ಡೌಟ್ ಹೇಳಿದ್ದೀನಿ. ಓಕೆ, ನಾನು ಹಂಗೆ ಬಿಡ್ತೀನಿ. ಯಾವ್ದು ಅಂತ ನಾನು ಟಿಕ್ ಮಾಡಕ್ ಹೋಗಲ್ಲ, ಇದಾ ಅಂತ. ಯಾಕಂದ್ರೆ ಮಾಡಿದ್ರೆ ಪುನಃ ನೀವೇನ್ ಮಾಡ್ತೀರಾ, ಸರ್ ಇದು ತಪ್ಪು ಅಂತ ಹಾಕ್ತೀರಾ. ಹಾಗಾಗಿ ನಾನು ಯಾವ ಕ್ವಶನ್ ಇಲ್ಲ ಅದನ್ನ ಹಂಗೆ ಬಿಡ್ತೀನಿ. ಮಿನಿಮಟ್ಟ ಕಾಯಿಲೆ ಈಸಿ, ಇದು ಪಾದರಸ ಮರ್ಕ್ಯೂರಿ. ಸೊ 2 ಕ್ವಶನ್ಸ್ ಬಿಟ್ಟಿದ್ದೀನಿ ಇವಾಗ ಸ್ನೇಹಿತರೆ. ಓಕೆ, ಬಾದಾಮಿ ಚಾಲಕರ ಕಾಲ ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಿಸಿದ ಹೇಳಿಕೆ ಗಮನಿಸಿ. ಇದನ್ನು 2ನೇ ವಿಕ್ರಮದ ರಾಣಿ ಲೋಕಮಹಾದೇವಿ ತನ್ನ ಗಂಡ ಪಲ್ಲವರ ಗೆದ್ದ. ಹೌದು, ಕರೆಕ್ಟ್. ತ್ರಿಭುವನ ಆಚಾರ್ಯ ಮತ್ತು ಇನ್ನೊಬ್ರು ಇದ್ದಾರೆ, ಇಬ್ರು ಸೇರಿ ಇದನ್ನ ಕಟ್ಟಿದ್ದು. ಇದು ಕರೆಕ್ಟ್. ಹಾಗಾಗಿ 2 ಕೂಡ ಸರಿ. ಬಹಿರ್ಜನಿತ ಭೂರಚನಾ ಕ್ರಿಯೆಯಾಗಿರುವುದಿಲ್ಲ. ಯಾವುದು ಬಹಿರ್ಜನಿತ? ಓಕೆ, ಅಂತರಲ್ಲ, ಹೊರಗಡಿನ ಕ್ರಿಯೆ ಆಗಿರುವುದಿಲ್ಲ. ಓಕೆ, ಶಿಥಿಲೀಕರಣ ಮೇಲ್ಗಡೆ ಕಾಣಿಸ್ತಕ್ಕಂಥದ್ದು, ಸವೆತ ಮೇಲ್ಗಡೆ ಕಾಣಿಸ್ತಕ್ಕಂಥದ್ದು, ಸಂಚಯನ ಅದು ಸವೆತ ಆಗಿ ಸಂಚಯನ. ಪರ್ವತ ಜನನ ಒಳಗಡೆಯಿಂದ ಆಗ್ತಕ್ಕಂಥದ್ದು, ಒಳಗಡೆಯಿಂದ ಬರುತ್ತೆ ಅಲ್ವಾ. ಪರ್ವತ ಒಳಗಡೆಯಿಂದ ಆಗ್ತಕ್ಕಂಥದ್ದು. ಸೊ ಅದು ಬಹಿರ್ಜನ ಅಲ್ಲ, ಅಂತರ್ಜನ. ಓಕೆ, ನೆಕ್ಸ್ಟ್ ಅಮೂಲ್ 1946 ಡಿಸೆಂಬರ್ ಅಲ್ಲಿ ಸ್ಥಾಪನೆ ಆಗ್ತಕ್ಕಂಥದ್ದು. ಕರ್ನಾಟಕ ಬಲ ಯಾರು ಸರ್? ಬಾದಾಮಿ ಚಾಲುಕ್ಯರ ಸೇನಾ ಕರ್ನಾಟಕ ಬಲ ಅಂತಿದ್ವಿ ಅಲ್ವಾ. ಎಸ್. ಸಾಮಾಜಿಕ ಸ್ತರ ವಿನ್ಯಾಸದ ಸೋಷಿಯಲ್ ಸ್ಟ್ರಕ್ಟಮ್ ಅಂತ ಕರಿತೀವಿ. ಮ್ಯಾಕ್ಸ್ ವೆಬ್ಬರ್ ಹೇಳ್ತಾನೆ ಇದ್ರ ಬಗ್ಗೆ. ಓಕೆ, ಅಂದ್ರೆ ವರ್ಣ, ಇದು ರೇಸು, ಹೆಲ್ತ್, ಎಜುಕೇಶನ್ಸ್, ಇದ್ರ ಮೇಲೆ ನಾವು ಮಾಡ್ಕೊಂತ ಹೋಗ್ತೀವಿ. ಕೆನಡಾದ ಪ್ರೈರೀಸ್ ಒಂದು ಸಮಶೀತೋಷ್ಣ ಹುಲ್ಲುಗಾವಲಿನ ಒಂದು ಲಾಕ್ಷಣಿಕ ಉದಾಹರಣೆಗೆ
ಅಗೇನ್ ಕೆನಡಾದಲ್ಲಿ ನಮ್ಗೆ ತಂಡ್ರಾ ಬರೋದಲ್ವಾ, ಪ್ರೇರಿಸ್ ನಮ್ಗೆ USA ಹತ್ರ ಬರೋದು. ಕೆನಡಾ ಅಂದ ತಕ್ಷಣ ನಮ್ಗೆ ಕೆನಡಾ ಆಗಿರ್ಬೋದು, ಈ ಆರ್ಟಿಕ್ ಸರ್ಕಲ್ ಹತ್ರ ತಂಡ್ರಾ ಬರೋದು. ಸೊ ದಿಸ್ ಇಸ್ ರಾಂಗ್. ಸಮುದ್ರಷ್ಟ ಹುಲ್ಲುಗಳು ದಕ್ಷಿಣ ಆಫ್ರಿಕಾದ ಹುಲ್ಲುಗಾವಲು ಎಂದು ಕರಿತೀವಿ. ಎಸ್, ದಿಸ್ ಇಸ್ ಕರೆಕ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 1961 ಕರ್ನಾಟಕ ಭೂ ಸುಧಾರಣಾ ಕಾನೂನು ಯಾವ ಸಮಿತಿ ಆಧಾರದ ಮೇಲೆ ತಂದಿದ್ದು? PD ಜತ್ತಿ ಸಮಿತಿ. ಓಕೆ. ಈ ಕೆಳಗಿನವುಗಳಲ್ಲಿ ಮುಕ್ತ ಸ್ತರ ವಿನ್ಯಾಸ ವ್ಯವಸ್ಥೆಯ ಸೂಚಕ ಯಾವುದು? ಜನಾಂಗ, ರೇಸ್ ಅಂತ ಕರಿತೀವಿ. ವರ್ಗ ಅಲ್ಲ, ಜಾತಿ ಧರ್ಮ ಅಲ್ಲ, ರೇಸ್. ನಾ ಈಗ ತಾನೇ ಹೇಳಿದೆ, ರೇಸ್, ಎಜುಕೇಶನ್, ಎಕಾನಮಿ, ಇನ್ನೊಂದೆರಡಿದೆ. ಓಕೆ, ಅದ್ರಲ್ಲಿ ವರ್ಗ ಮತ್ತು ಜಾತಿ ಧರ್ಮ ಬರಲ್ಲ. ಬ್ಯಾಂಕಿಂಗ್ ಒಂಬಡ್ಸ್ಮನ್ ತಂದಿದ್ದು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅಂದ್ರೆ ಅದನ್ನ ಒಂದು ನೋಡ್ಕೊಳ್ತಕ್ಕಂತ ಇದು ಮಧ್ಯಸ್ಥಿಕೆಗಾರ ಒಂಬಡ್ಸ್ಮನ್ ಅಂದ್ರೆ. ಶೂನ್ಯ ಸಾಧಾರಣ ಮುಂಗಡ ಪತ್ರ ಪರಿಭವನೆ ZBB, ಪೀಟರ್ A. ಪಿಯರ್ ಅವರು ಅದನ್ನ ಪ್ರತಿಪಾದನೆ ಮಾಡ್ತಾರೆ. ಝೀರೋ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಕರಿತೀವಿ ZBB ಅಂದ್ರೆ. ಕರ್ನಾಟಕ ಮೊಟ್ಟ ಮೊದಲ ನೋಂದಣಿ ಚಿತ್ರದುರ್ಗ ಬ್ಯಾಂಕ್. ಚಿತ್ರದುರ್ಗ 1897 ಅಥವಾ 57 ಅನ್ಕೋತೀನಿ. ಓಕೆ, ಅವಾಗ ಆಗಿದ್ದು. ಭಾರತೀಯ ಸಂವಿಧಾನ ಭಾಗ ಯಾವ ಭಾಗ? ಪಂಚಾಯತ್ ಭಾಗ 9 ಅಲ್ವಾ ಪಂಚಾಯತ್ ರಾಜ್ ನಾವು ಸೇರಿಸಿದ್ದು. ಭಾರತದ ಕನಿಷ್ಠ ಬೆಂಬಲ ಬೆಲೆ ಶಿಫಾರಸು ಮಾಡೋದು CACP, ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಅಂತ ಕರಿತೀವಿ. ಅದನ್ನ CACP ಅಂತ ಕರಿತೀವಿ. ಕೆಳಗಿನಗಳಲ್ಲಿ ಯಾವುದು ಪರಿಸರ ವಿಜ್ಞಾನ ಅಟೋಕಾಲಜಿಯ ವ್ಯವಹರಿಸುತ್ತದೆ? ಅಟೋಕಾಲಜಿ ಅಂದ್ರೆ ಏನು ಹೇಳ್ತೀರಾ? ಅಂದ್ರೆ ಒಂದು ಇಂಡಿವಿಜುವಲ್ ಪ್ರಾಣಿ ತಗೊಳ್ಳೋದು. ಓಕೆ, ಇಂಡಿವಿಜುವಲ್ ತಗೊಂಡು ಅದರ ಪರಿಸರ ಜೊತೆ ಏನೇನಾಗುತ್ತೆ, ಪ್ರತ್ಯೇಕ ಜಾತಿಯ ಪರಿಸರ ಜೊತೆ ಹೆಂಗಿ ಕ್ರಿಯಾಕ್ಷನ್ ಆಗುತ್ತೆ, ಅದನ್ನ ಅಟೋಕಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಮಾಡೋಣ. 2021-22 ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕ ರಾಜ್ಯ ತಲಾ ಆದಾಯ ಈಗ 3 ಲಕ್ಷದಕ್ಕಿಂತ ಜಾಸ್ತಿ ಹೋಗಿದೆ. 2021-22 2,65,000 ಚಿಲ್ಲರೆನೋ ಇತ್ತು. ಅಂದ್ರೆ ನಿಯರ್ ಬೈ 65-70 ತನಕ ಇತ್ತು. 2,78,000 ಅಂತ ಟಿಕ್ ಹಾಕೋಬಹುದು. ಪರಿಸರ ವಿಜ್ಞಾನ ಸಂಸ್ಥೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಇಲ್ಲಿ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ ಸ್ನೇಹಿತರೆ, ಎಲ್ಲಾನು ಕೂಡ ಕರೆಕ್ಟ್ ಇದೆ ಇಲ್ಲಿ. ನೆಕ್ಸ್ಟ್, ಕಾರ್ಬನ್ ಮಾನಾಕ್ಸೈಡ್ ಹೊಂದಿಸಿ ಬರಬೇಕು. ಕಾರ್ಬನ್ ಮಾನಾಕ್ಸೈಡ್ ಬಂದು ನಮಗೆ ಉಸಿರು ಗಟ್ಟಿಸುವಿಕೆ ಮಾಡುತ್ತೆ. ಕಾರ್ಬನ್ ಡೈಆಕ್ಸೈಡ್ ಹಸಿಮನೆ, ಸಲ್ಫರ್ ಅಂತ ತಕ್ಷಣ ಆಮ್ಲ ಮಳೆ, ಮೀಥೇನ್ ಸ್ಫೋಟ. ಸೊ ರೈಟ್ ಆನ್ಸರ್ ಯಾವುದು ಸರ್? ಇಲ್ಲಿ ಒಂದಕ್ಕೆ ಎಗೆ 3 ಇಲ್ಲಿದೆ. ಆಪ್ಷನ್ 2 ಪ್ರತಿಪಾದನೆ. ಓಕೆ, ಅಸರ್ಷನ್ ಅಂಡ್ ರೀಸನ್. ಸಾವಯವ ಗೊಬ್ಬರವಾಗಿ ಪರಿವರ್ತಿಸಲು ಸಾರಿಗೆ ಸುರಕ್ಷಿತ ವಿಲೇವಾರಿ ಸೌಲಭ್ಯವನ್ನು ಪುರಸಭೆ ಘನತ್ಯಾಜ್ಯವನ್ನು ವಿಲೇವಾರಿ ಮಾಡುತ್ತದೆ. ಹೌದು. ಸಾವಯವ ಪುರಸಭೆಯ ಘನತ್ಯಾಜ್ಯಗಳನ್ನು ಹುಳುಗಳಿಂದ ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತದೆ ಮತ್ತು ಪ್ರಕ್ರಿಯೆಯನ್ನು ವರ್ಮಿ ಕಂಪೋಸ್ಟಿಂಗ್ ಅಂತ ಕರಿತೀವಿ ಅಲ್ವಾ? ಯಾವ್ದು ಕರೆಕ್ಟ್, ಯಾವ್ದು ಸರಿ? 2 ಕರೆಕ್ಟ್ ಅಲ್ವಾ? ಎಸ್, 2 ಕರೆಕ್ಟ್ ಇದೆ. ಆದ್ರೆ ವಿವರಣೆ ಅಲ್ಲ, ಅದಕ್ಕೂ ಇದಕ್ಕೂ ವಿವರಣೆ ಅಲ್ಲ. ವಾಯು ಮಾಲಿನ್ಯ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಾವಯವ ವಸ್ತುಗಳ ಅಪೂರ್ಣ ದಹನದಿಂದ ಉಂಟಾಗುವ ಮಾಲಿನ್ಯಕಾರವೆಂದರೆ ಕಾರ್ಬನ್ ಮಾನಾಕ್ಸೈಡ್. ಬಾಹ್ಯ ವಾತಾವರಣದಲ್ಲಿ ಓಝೋನ್, ಸವಕಳಿ, ಚರ್ಮದ ಕ್ಯಾನ್ಸರ್ 2 ಕರೆಕ್ಟ್. ಆಮ್ಲ, ಸಲ್ಫರ್ ಮತ್ತು ಹೈಡ್ರೋಜನ್ ಇಂದ ಉಂಟಾಗುತ್ತದೆ. ಭಾರತದಲ್ಲಿ ವಸತಿ, ಇಲ್ಲಿ ABC ಮಾತ್ರ ಕರೆಕ್ಟ್ ಇದೆ. ಓಕೆ, ದಿಸ್ ಇಸ್ ರಾಂಗ್. ಯಾಕಂದ್ರೆ ಇದು 350ರಿಂದ 570 ತನಕ ಇರಬೇಕು ಸ್ನೇಹಿತರೆ. ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಸಲ್ಫರ್ನ ಅಲೋವಬಲ್ ಪ್ರಮಾಣ ಮೈಕ್ರೋಗ್ರಾಮ್ ಪರ್ ಮೀಟರ್ ಕ್ಯೂಬ್. ಹಾಗಾಗಿ 80 ಅಂತಿದೆ, ತಪ್ಪಿದೆ. ಅದು ABC ಮಾತ್ರ ಕರೆಕ್ಟ್. ಟೈಫಾಯ್ಡ್ ಜ್ವರ ಆಕ್ಚುಲಿ ಬ್ಯಾಕ್ಟೀರಿಯಾ ಇಂದ ಬರೋದು, ಟೈಫಾಯ್ಡ್ ಅಲ್ವಾ? ಹೆಪಟೈಟಿಸ್ B ವೈರಸ್ ಇಂದ ಬರೋದು, ಬ್ಯಾಕ್ಟೀರಿಯಾ ಅಂತಿದೆ, ಇದು ರಾಂಗ್ ಇದೆ. ಕಾಲರಾ ಬ್ಯಾಕ್ಟೀರಿಯಾ, ಅಮೀಬಿಕ್ ಡಿಸೆಂಟ್ರಿ, ಬೇದಿ
ಪ್ರೋಟೋಜೋವಾ ಇಂದ ಬರುತ್ತೆ, ಹೌದು. ಸೊ ಎಷ್ಟು ಸರಿ ಇದೆ ಸರ್ ಇಲ್ಲಿ? ಸಿ ಅಂಡ್ ಡಿ ಮಾತ್ರ ಕರೆಕ್ಟ್. ಭೂಮಿ ತುಂಬುವ ಪ್ರದೇಶದ ವಿಧಾನವು ಯಾವಾಗ ಹೆಚ್ಚು ಸೂಕ್ತವಾಗಿದೆ? ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಒಂದು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡಿರ್ತಾನೆ, ನಂಗೆ ಅಲ್ಲಿ ಸಿಕ್ಕಿಲ್ಲ. ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡಿದಾಗ ಕರೆಕ್ಟ್ ಆಗಿ ಅದು ಅರ್ಥ ಆಗಲ್ಲ ಪದಗಳು ಸ್ನೇಹಿತರೆ. ಆಕ್ಚುಲಿ ಭೂಮಿ ತುಂಬೋದು ಅಂದ್ರೆ ಏನಾದ್ರು ಭೂಮಿ ಏನಾದ್ರು ಬೆರಕ್ ಬಿಟ್ಟಿದೆ ಅಂದಾಗ. ಯಾವಾಗ ಅದು ವಿಧಾನ ಹೆಚ್ಚು ಸೂಕ್ತ ಅಂದ್ರೆ ನೈಸರ್ಗಿಕ ಕೃತಕ ಕುಸಿತ ಆದಾಗ ತುಂಬಿದ್ರೆ ಒಳ್ಳೇದು, ಅದನ್ನ ರಕ್ಷಣೆ ಮಾಡ್ಬೋದು ಅಂತ. ಕಂದಕ ಉತ್ಖನನಕ್ಕೆ ಅದಲ್ಲ. ಕವರ್ ವಸ್ತುವಿನ ಸಾಕಷ್ಟು ಆಳೋ ಸೈಟ್ ನಲ್ಲಿ ಲಭ್ಯವಿದೆ ಅಂತಲ್ಲ. ನೀರಿನ ಟೇಬಲ್ ಹತ್ತಿರ ಅಲ್ಲ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಮೂಲ ರಚನಾ ಸಿದ್ಧಾಂತ. ಇಲ್ಲಿ ಯಾವ ಯಾವ ಕೇಸ್, ಯಾವ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಲ್ಲಿ ಅಂತ ನೋಡಿ. ಇದು ಅಗೇನ್ ಇದೆಲ್ಲ ನಾವು ಓದಿರಲ್ಲ, ನೀವು ಓದಿರಲ್ಲ, ಎಷ್ಟೊಂದು ಅಂತದ್ ಕೇಳ್ತಾನೆ. ಬಟ್ ನಮಗೆ ಮೇನ್ ಇಂಪಾರ್ಟೆಂಟ್ ಒಂದ್ 2-3 ಗೊತ್ತಿರಬೇಕು. ಈಗ ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರೈನ್ ಅಂದ ತಕ್ಷಣ ನಮಗ್ ಬರೋದು ಕೇಶವ ನಂದಿ ಭಾರತಿ. ಸೊ ಎಗೆ 5 ನೋಡಿ, ಇದೊಂದು ಗೊತ್ತಿರೋ ಸಾಕು. ಅದು ಯಾಕಂದ್ರೆ ಆತರ ಆಪ್ಷನ್ಸ್ ಇರೋದು ಇದೊಂದೇನೆ. ಎಗೆ 5 ಕೊಟ್ಟಿರೋ ಆಪ್ಷನ್ ಇದೊಂದೇನೆ. ನೋಡಿದ್ರ, 1 ಆಪ್ಷನ್ಸ್ 2 ಆಪ್ಷನ್ಸ್ ಕೊಟ್ಟಿದ್ರೆ ಆನ್ಸರ್ ಮಾಡ್ಬೋದು. ಭಾರತದ ಹಣ ಪೂರೈಕೆ ಅಂಶಗಳನ್ನು ಪರಿಗಣಿಸಿ. ಹೌದು, ಭಾರತದಲ್ಲಿ ಚಲಾವಣೆಯಲ್ಲಿರುವ ಕರೆನ್ಸಿ ಹೌದು ಇದೆ. ಆರ್ಬಿಐನೊಂದಿಗೆ ಅಂದ್ರೆ ಇಲ್ಲಿ ಇವುಗಳಲ್ಲಿ ಯಾವುದು ಮೀಸಲು ಹಣದ ಅಂಶವಾಗಿದೆ ಅಂತ ಕೇಳಿದಾನೆ. ಕ್ಯಾಶ್ ರಿಸರ್ವ್ ರೇಷಿಯೋ, CRR. ಮೀಸಲು ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ, CRR ಅಂತ ಕರಿತೀವಿ. ಯಾವುದು? ಆರ್ಬಿಐನೊಂದಿಗೆ ಬ್ಯಾಂಕುಗಳ ಠೇವಣಿ, ಬ್ಯಾಂಕುಗಳ ಬೇಡಿಕೆಯ ಠೇವಣಿ ಅಂದ್ರೆ ಡಿಮ್ಯಾಂಡ್ ಡಿಪಾಸಿಟ್ ಅಂತ ಕರಿತೀವಿ. ಆರ್ಬಿಐನೊಂದಿಗೆ ಇತರ ಡೆಪಾಸಿಟ್ ಹೌದು. ಚಲಾವಣೆಯಲ್ಲಿರ್ತಕ್ಕಂಥದ್ದು ಕ್ಯಾಶ್ ರಿಸರ್ವ್ ರೇಷಿಯೋ ಅಲ್ಲ. ಸೊ BCD ಏನಿದೆ ಅದು ರೈಟ್ ಆನ್ಸರ್. ಓಕೆ, ಮೀಸಲು ಹಣ ಅಂದ್ರೆ CRR, ಕ್ಯಾಶ್ ರಿಸರ್ವ್ ರೇಷಿಯೋ. ಓಕೆ, ಅನುಚ್ಛೇದ 352 ಅಡಿಯಲ್ಲಿ ಹೊರಡಿರುವ ಪ್ರತಿಯೊಂದು ಉದ್ಘೋಷಣೆಗಳನ್ನು ಡ್ಯಾಶ್ ಮುಂದೆ ಇಡಬೇಕು. ಅದನ್ನ ಏನ್ ಮಾಡ್ತಾರೆ? ಎಮರ್ಜೆನ್ಸಿ ಲೋಕಸಭೆ ರಾಜ್ಯಸಭೆಗಳಲ್ಲಿ ಇಡ್ತಾರೆ ಅಲ್ವಾ? A and B ಇಸ್ ದ ರೈಟ್ ಆನ್ಸರ್. ಅಂದ್ರೆ ಸಂಸತ್ನಲ್ಲಿ ಇಡಬೇಕು. ಭಾರತ ಸಂವಿಧಾನ ಜನರಿಗೆ ಡ್ಯಾಶ್ ಖಾತರಿ ಪರಿಸ್ಥಿತಿ ರಕ್ಷಿಸುವುದು ಮತ್ತು ಅವುಗಳನ್ನು ಜಾರಿಗೊಳಿಸುವುದು ನ್ಯಾಯಾಂಗದ ಅತ್ಯಂತ ಮಹತ್ವದ ಕಾರ್ಯ ಆಗಿದೆ. ಮೂಲಭೂತ ಹಕ್ಕುಗಳು ಮಾತ್ರ. ಕರ್ತವ್ಯ, DPSP ಎಲ್ಲವೂ ಅಂತ ಹಾಕಿದ್ರೆ ತಪ್ಪು. ಸೊ ರೈಟ್ ಆನ್ಸರ್ ಅದು ಆಪ್ಷನ್ 2. ಹಕ್ಕುಗಳು ಮಾತ್ರ ಸುಪ್ರೀಂ ಕೋರ್ಟ್ ರಕ್ಷಣೆ ಮಾಡ್ತಕ್ಕಂಥದ್ದು. ಕರ್ತವ್ಯ ಆಗಿಲ್ಲ ಅಂತ ಹೋಗಕ್ಕಾಗಲ್ಲ, ಅಥವಾ DPSP ಸರ್ಕಾರ ಅದ್ ಮಾಡಿಲ್ಲ ಅಂತ ಹೋಗಕ್ಕಾಗಲ್ಲ. ಆರ್ಥಿಕ ಅಭಿವೃದ್ಧಿ ಪೂರ ಅಂತಕ್ಕಂಥದ್ದು ಏನು ಅಂದ್ರೆ ಅರ್ಬನ್ ನಾವು ನಗರಗಳ ನಾವು ರೂರಲ್ ನ ಅರ್ಬನ್ ರೀತಿ ಡೆವಲಪ್ ಮಾಡ್ಬೇಕು ಆರ್ಥಿಕತೆಗೋಸ್ಕರ. ಇದು APJ ಅಬ್ದುಲ್ ಕಲಾಂ ಅವರ ಒಂದು ಕನಸು. ಅದು ಪೂರ ಯೋಜನೆ ರಾಷ್ಟ್ರಪತಿ ಆಗಿದ್ದಾಗ ಮಾಡ್ತಾರೆ. ಸೊ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್ ಇದೆ, ABCD. ರೆಸಿಡೆಕ್ಸ್ ಅಂದ್ರೆ ರೆಸಿಡೆನ್ಷಿಯಲ್ ಇಂಡೆಕ್ಸ್ ಅಂತ ಕರಿತೀವಿ. ಓಕೆ, ಇದು ಮೂಲ ವರ್ಗಾವಣೆ ದರ ಆದ್ರೆ ಭಾರತ ವಸತಿ ಸ್ವತ್ತುಗಳ ದರವನ್ನು ಪತ್ತೆ ಹಚ್ಚಲು ಸೂಚ್ಯಾಂಕ. ಇದು ಕರೆಕ್ಟ್. ವಸತಿ ಹಣಕಾಸು ಸಂಸ್ಥೆಗಳು ಬ್ಯಾಂಕುಗಳು ವಿವಿಧ ಮೂಲಗಳ ದೊರೆಯುವ ದ್ವಿತೀಯ ದತ್ತಾಂಶ ಸೂಚ್ಯಗಳನ್ನು ತಯಾರಿಸಲಾಗಿದೆ. ದಿಸ್ ಇಸ್ ರಾಂಗ್. ಸೊ A ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಸಮಿತಿ ಮೂಲಕ ಭಾರತದಲ್ಲಿ ಸಾರ್ವತ್ರಿಕ ಬ್ಯಾಂಕಿನ ಕಲ್ಪನೆ ಶಿಫಾರಸು ಮಾಡಲಾಯಿತು? ಓಕೆ, RH ಖಾನ್ ಸಮಿತಿ ಅಂತ ಕರಿತೀವಿ. ಯಾವುದು ಸರ್? RH ಖಾನ್ ಸಮಿತಿ. ಪ್ರಸ್ತುತ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಲ್ಲಿ ಪ್ರತಿ ವರ್ಷ ಡ್ಯಾಶ್ ಸೆಕೆಂಡ್ ದೋಷವಿದೆ, 26 ಸೆಕೆಂಡ್ ದೋಷ ಇದೆ. ಯಾವಾಗ ಭೂಮಿಯ ಉತ್ತರ ಧ್ರುವ ಸೂರ್ಯನ ಕಡೆಗೆ ಅತಿ ಹೆಚ್ಚು ವಾಲುತ್ತದೆ ಅದಕ್ಕೆ ನಾವು ಬೇಸಿಗೆಯ ಅಯನ ಸಂಕ್ರಾಂತಿ. ಹಿಂಗೆ ಅದು ಜೂನ್ ಟೈಮ್ ಅಲ್ಲಿ ಹಿಂಗ್ ಬಾಗಿರತ್ ನೋಡಿ. ಇದು ಋತುಮಾನ ಚಕ್ರದಲ್ಲಿ ನಾವು ಮಾಡಿದೀವಿ. ನಾಮಿನಲ್ GDP ನೈಜ GDP ಸಮವಾಗಿದ್ದರೆ 1 ಆಗಿರುತ್ತೆ. ಇಟ್ ಇಸ್ ಯೂನಿಟಿ. GDP ಡಿಫ್ಲೇಟರ್, GDP ಹಣದುಬ್ಬರ ಕೇಳಿದ್ರಲ್ಲ, ಇಸ್ ಈಕ್ವಲ್ ಟು GDP ಡಿಫ್ಲೇಟರ್ ಮಾಡಿದೀವಿ ನೋಡಿ. ನಾಮಿನಲ್ GDP ಬೈ ರಿಯಲ್ GDP ಅಂತ ಕರಿತೀವಿ. ಅದೆರಡು ಈಕ್ವಲ್ ಅಂದ್ರೆ ಎರಡು ಕ್ಯಾನ್ಸಲ್ ಆದ್ರೆ 1 ಆಗುತ್ತೆ. ಸೊ 1 ಅಂದ್ರೆ ಈಕ್ವಲ್ ಅಂದ್ರೆ 1 ಅಂತ ಅರ್ಥ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. FDI ಗೆ ಸಂಬಂಧಪಟ್ಟಂತೆ ಕೊಟ್ಟಿದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮುಂದುವರೆದ ರಾಷ್ಟ್ರಗಳಿಂದ ಮುಂದುವರೆತಿರುವ ರಾಷ್ಟ್ರಗಳಿಗೆ ಹೆಚ್ಚಿನ ತಾಂತ್ರಿಕ ವರ್ಗಾವಣೆಗೆ FDI ಕಾರಣವಾಗುತ್ತೆ. ಹಂಗೇನಿಲ್ಲ, ಎರಡಕ್ಕೂ ಬೇಕಾಗುತ್ತಲ್ಲ FDI. ಇದೇನ್ ಕೇಳಿದ್ರೆ ಯಾವುದು ಸರಿ ಅಂತ ಕೇಳಿದ್ದಾನೆ. ಇತರ ರೂಪದ ಅಂತಾರಾಷ್ಟ್ರೀಯ ಹೂಡಿಕೆ ಅಲ್ಲದೆ ರಾಷ್ಟ್ರಗಳ ನಡುವಿನ ತಾಂತ್ರಿಕ ವರ್ಗಾವಣೆ ಮೇಲೆ FDI ಯು ಕಡಿಮೆ ಪರಿಣಾಮ. ಅದಕ್ಕೂ ಇದಕ್ಕೂ ಸಂಬಂಧ ಏನು? ಇದು ತಪ್ಪು, ಇದು ತಪ್ಪು. FDI ಬಹುತೇಕ ರಾಷ್ಟ್ರಗಳಿಗೆ ಆರ್ಥಿಕ ಬೆಳೆಯನ್ನು ಪ್ರೋತ್ಸಾಹಿಸದೆ ಅವುಗಳ ವ್ಯಾಪಾರ ನೀತಿಯ ರಕ್ಷಣೆ ನಿರ್ವಹಿಸುತ್ತದೆ.
ಕಾರಣ ರಕ್ಷಣೆಯು ನಾವೀನ್ಯತೆ ಸ್ಪರ್ಧಾತ್ಮಕ ಅಗತ್ಯವನ್ನು ಹೆಚ್ಚಿಸುತ್ತದೆ. ಅಲ್ಲ, ಫಾರಿನ್ ಡೈರೆಕ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ್ಲೇ ಏನಾಗುತ್ತೆ, ಬೇರೆ ಬೇರೆ ಬ್ರ್ಯಾಂಡ್ಗಳು ಬರ್ತವೆ, ಬೇರೆ ಬೇರೆ ಅವ್ರುಗಳು ದೊಡ್ಡದಾಗಿ ಅಲ್ಲಿನ ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತಾರೆ. ಆಗ ಇಲ್ಲಿ ಏನಾಗುತ್ತೆ, ಸ್ಪರ್ಧಾತ್ಮಕತೆ ಹೆಚ್ಚಾಗುತ್ತೆ. ಸೊ ನಾವು ಕೂಡ ಅದ್ರ ತಕ್ಕಂತೆ ನಾವು ನಮ್ಮ ಇದನ್ನ ಮಾಡ್ಬೋದು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಎರಡನೇ ಅಲೆಕ್ಸಾಂಡರ್ ಅಂದು ಯಾವ ಸುಲ್ತಾನ್ ತನ್ನನ್ನು ಕರ್ಕೊತಿದ್ದ? ಅಲ್ಲಾವುದ್ದೀನ್ ಖಿಲ್ಜಿ. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿ. ಇವೆಲ್ಲ ಈಸಿ ಇದೆ. ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಾ ಒಂದು ಸಮಾಂತರಕ್ಕೆ ಚಲಿಸುತ್ತಾ ಎರಡು ರೋಬೋಟ್ಗಳು ಒಂದನ್ನು ಅಭಿಮುಖವಾಗಿ ಎಳೆಯುತ್ತಿವೆ. ಇದನ್ನು ಡ್ಯಾಶ್ ಮೂಲಕ ವಿವರಿಸುತ್ತದೆ. ಬರ್ನೌಲಿ ಸಮೀಕರಣ ಅಲ್ವಾ? ಬರ್ನೌಲಿ ತಾನೆ? ಸರಿ, ನೇವಿಯರ್ ಸ್ಟೋಕ್ ಸಮೀಕರಣ, ಬರ್ನೌಲಿ ಅಲ್ಲ. ಓಕೆ, ಬರ್ನೌಲಿ ಬಂದು ಅದು ಏರ್ ಅಲ್ಲಿ ಹೋಗ್ತಕ್ಕಂಥದ್ರ ಮೇಲೆ, ಅಂದ್ರೆ ಗಾಳಿಯಲ್ಲಿ ಎರಡು ಇದು ಫ್ಲೈಟ್ಸ್ ಹೋದಾಗ ಅದ್ರ ಬಗ್ಗೆ ಅದೊಂದು ಈಕ್ವೇಶನ್ ಹೇಳುತ್ತೆ. ಒಬ್ಬ ಕೇಳುಗನು ಕೇಳಿದ ಶಬ್ದದ ಆವರ್ತನ ಧ್ವನಿಯು ಸ್ಥಾಯಿ ಮೂಲದ ಅಭಿಮುಖವಾಗಿ ಚಲಿಸುತ್ತಿದ್ದಾನೆ. ಅಂದ್ರೆ ಇಲ್ಲೊಬ್ಬ ಹೇಳ್ತಾ ಇದ್ದಾನೆ, ಇನ್ನೊಬ್ಬ ಅಭಿಮುಖ ಅಂದ್ರೆ ಅವನ ಮುಖಕ್ಕೆ ಅವನ ಹತ್ರ ಬರ್ತಾ ಇದ್ದಾನೆ ಅಂತ. ಅವಾಗ ಇನ್ನು ಹೆಚ್ಚಾಗಿ ಕೇಳುತ್ತೆ, ಅವನ ವಿಶ್ರಾಂತಿಯಲ್ಲಿರುವುದಕ್ಕಿಂತ ಹೆಚ್ಚಾಗಿ ಅದು ಕೇಳುತ್ತೆ. ಆಪ್ಷನ್ 2. ಮೊನ್ನೆ ಕೂಡ ಈ ಕ್ವಶನ್ ಸಾಲ್ವ್ ಮಾಡಿದ್ವಿ ನಾವು ಅಲ್ವಾ? ಈ ಕೆಳಗಿನ ಪ್ರಾಣಿಜನ್ಯ ಸಂಯುಕ್ತವಾದ ಯಾವುದನ್ನು ಸುಗಂಧ ದ್ರವ್ಯ ತಯಾರಿಕೆ ತುಂಬಾ ಇದೆ, 3-4 ಇವೆ. ಅದರಲ್ಲಿ ಮಸ್ಕಾನ್ ಒಂದು ಹೊಂದಿಸಿ ಬರಬೇಕು. ಪೆಪ್ಸಿನ್ ಅಂತಕ್ಕಂಥದ್ದು ಎನ್ಸೈಮ್ಸ್, ಕಿಣ್ವ ಅಲ್ವಾ? ಪೆಪ್ಸಿನ್ ಅಂತಕ್ಕಂಥದ್ದು ಕಿಣ್ವ. ಕೆರಾಟಿಯನ್ ಅಂತಕ್ಕಂಥದ್ದು ಪ್ರೋಟೀನ್. ಪ್ರೊಜೆಸ್ಟರಾನ್ ಅಂತಕ್ಕಂಥದ್ದೇನು? ಹಾರ್ಮೋನ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 1765 ಅಲಹಾಬಾದ್ ಒಪ್ಪಂದಗಳಲ್ಲಿ ಬ್ರಿಟಿಷರು ಪಡೆದುಕೊಂಡ ಅಧಿಕಾರ ಮತ್ತು ಸವಲತ್ತುಗಳೇನು? ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಳ ದಿವಾನಿ ಹಕ್ಕುಗಳು ಆಫ್ಟರ್ ಬಕ್ಸರ್ ಕದನ ನಂತರ ಬ್ರಿಟಿಷರು ಬರ್ಕೊಂಡಿದ್ದು ಬಂಗಾಳ, ಬಿಹಾರ, ಒರಿಸ್ಸಾ. ಮೈಸೂರು ಕಮಿಷನರ್ ಆಳ್ವಿಕೆ ಜಾರಿಗೊಳಿಸಿದ್ದು ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಲ್ವಾ? ಕಬ್ಬನ್ ಬರ್ತಾನೆ ಮಾರ್ಕ್. ಭಾರತದಲ್ಲಿ ರಾಮ್ಸಾರ್ ತಾಣಗಳ ಒಟ್ಟು ಸಂಖ್ಯೆ 75. ಇವೆಲ್ಲ ಮಾಡಿರ್ತಕ್ಕಂಥದ್ದು GK ಸ್ನೇಹಿತರೆ. DNA ಕಂಡುಬರೋ ಪೆಂಟೋಸ್ ಶುಗರ್ ಹೆಸರು ರೈಬೋಸೋಮ್ ಬರುತ್ತೆ, ಮತ್ತೆ ರೈಬೋಸ್ ಅಂತ ಒಂದು ಬರುತ್ತೆ, ರೈಬೋಸ್ ಇದೆ. ಸಾಗರ ತೈಲಗಳ ಸೋರಿಕೆಯನ್ನು ತಡೆಯಲು ಯಾವ ಸೂಕ್ಷ್ಮ ಜೀವನ ಬಳಸಲಾಗುತ್ತದೆ? ಸುಡೋಮೋನಸ್ ಪುಟಿಡಾ. ಆಪ್ಷನ್ 4. ಅಕ್ಸಾಲ್ ನಲ್ಲಿ ನರಗಳ ವೇಗದ ಚಲನೆ ಸಂಬಂಧಿಸಿ ಇವುಗಳ ಯಾವ ಹೇಳಿಕೆ ಸರಿಯಾಗಿದೆ? ಐ ಥಿಂಕ್ ಸೊ ಇದಕ್ಕೆ ಆಪ್ಷನ್ 3 ಕರೆಕ್ಟ್ ಅನ್ಕೋತೀನಿ. ಒಂದ್ಸಲ ಚೆಕ್ ಮಾಡಿ ಸ್ನೇಹಿತರೆ, ಇದು ಸ್ವಲ್ಪ ಡೌಟ್ ಇದೆ ನನಗೆ. ಓಕೆ, ಯಾಕಂದ್ರೆ ಈ ಎರಡೂನು ಈ ಸೇಮ್ ಕೊಟ್ಟಿದ್ದಾನೆ ಇದರಲ್ಲಿ. ಅಂದ್ರೆ ಪೋಲರೈಸೇಷನ್ಗೆ ಎರಡು ಸೇಮ್ ಕೊಟ್ಟಿದ್ದಾನೆ, ಆದ್ರೆ ಇದೆರಡೂ ಅಲ್ಲ, ಇದು ಈ ಎರಡಲ್ಲಿ ಒಂದಾಗ್ಬೇಕು. ಹಾಗಾಗಿ ಆಪ್ಷನ್ 3 ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಒಂದು 3 ಕ್ವಶನ್ಸ್ ನನಗೆ ಡೌಟ್ ಇದೆ, 3-4 ಕ್ವಶನ್ಸ್. ಅದ್ ಬಿಟ್ರೆ ಇದೆಲ್ಲ ಕರೆಕ್ಟ್ ಆನ್ಸರ್ ಇದೆ ಸ್ನೇಹಿತರೆ. ಈ ಕೆಳಗಿನಗಳು ಯಾವುದು ಲೋಕಸಭೆಯ ಸಭಾಧ್ಯಕ್ಷರ ಸಂಬಂಧಿಸಿದ ವಿಶೇಷ ಲಕ್ಷಣ ಅಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್. ಓಕೆ, ಅವರು ವಿಸರ್ಜನೆಗೊಂಡಾಗ ಸಭಾಧ್ಯಕ್ಷರು ಕಚೇರಿಯಲ್ಲಿ ಖಾಲಿ ಮಾಡೋಲ್ಲ. ಹೌದು, ಅವರು ನೆಕ್ಸ್ಟ್ ಎಲೆಕ್ಷನ್ ಆಗಿ ಇನ್ನೊಂದು ಹೊಸ ಸರ್ಕಾರ ಬರುತ್ತೋ ಅಲ್ಲಿ ತನಕ ಅವರೇ ಇರ್ತಾರೆ. ಹೊಸ ಸಭಾಧ್ಯಕ್ಷರು ನೇಮಕವರೆಗೂ ಅವರು ಅದು ಮುಂದುವರಿತಾರೆ. ಹೌದು, ಕರೆಕ್ಟು ಅಲ್ಲ ಕೇಳಿದಾನೆ ಇಲ್ಲಿ. ಸಂಸತ್ತಿಯವರ ವೇತನ ಭತ್ಯೆ ನಿರ್ವಹಿಸ್ತಾ. ಹೌದು, ಇವರಿಗೆ ಹೊಸ ಲೋಕಸಭೆಯ ಮೊದಲ ಅಧಿವೇಶನ ಅಧ್ಯಕ್ಷತೆ ವಹಿಸುತ್ತಾರೆ. ದಿಸ್ ಇಸ್ ರಾಂಗ್. ಹೊಸ ಲೋಕಸಭೆ ಬಂದಾಗ ಇವ್ರು ಇರಲ್ಲ, ರಿಸೈನ್ ಮಾಡಿ ಹೊರಡೋಗ್ತಾರೆ. ಆಮೇಲೆ ಬೇರೆಯವ್ರನ್ನ ಇಂಟ್ರೀಮ್ ಸ್ಪೀಕರ್ನ ಇವರೇ ಆಯ್ಕೆ ಮಾಡ್ಕೋತಾರೆ. ಹೊಸ ಲೋಕಸಭೆ, ಹೊಸ ಸರ್ಕಾರ. 22ನೇ ಕಾನೂನು ಆಯೋಗದ ಅಧ್ಯಕ್ಷರು ಜಸ್ಟಿಸ್ ಋತುರಾಜ್ ಅವಸ್ಥಿ. ಮಿಂಚುಳ ಬೆಳಕನ್ನು ಹೊರಿಸುವುದಕ್ಕೆ ಕಾರಣವಾದ ಎನ್ಸೈಮ್ಸ್ ಯಾವುದು? ಲೂಸಿಫೆರಸ್. ಭಾರತ ಸಂವಿಧಾನ ಈ ಕೆಳಕಂಡ ಅನುಸೂಚಿ ಪ್ರಕಾರ ಸಂಸತ್ತಿನ ಸದಸ್ಯರು ಪ್ರಮಾಣ ಅಥವಾ ಪ್ರತಿಜ್ಞೆ ಮಾಡತಕ್ಕದ್ದು ಯಾವ ಓತ್ನ ಯಾವ ಒಂದು ಸ್ಕೆಡ್ಯೂಲ್ ಅಲ್ಲಿ ಇದೆ? ಅದು ಅನುಸೂಚಿಕೆ ಇರೋದು 3 ಅಲ್ವಾ? 3. ನೋಡಿ, ಇದಿಷ್ಟು GK ಸಂಬಂಧಪಟ್ಟಂತೆ. ನಾನು ನಿಮ್ಗೆ ಒಂದು 3 to 5 ಕ್ವಶನ್ಸ್ ಅಂತ ಅನ್ಕೊಳ್ಳಿ, ಯಾಕಂದ್ರೆ ಒಂದೊಂದು ಅಸರ್ಷನ್ ಮತ್ತೆ ರೀಸನ್ಸ್ ಗಳು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಒಂದೊಂದ್ಸಲ. ಸೊ 3 to 5 ಕ್ವಶನ್ಸ್ ಮ್ಯಾಕ್ಸಿಮಮ್. ಇಲ್ಲಿ ನಾನು ನಿಮ್ಗೆ ಡೌಟ್ ಏನ್ ಹೇಳಿದೀನಿ, 3 ಕ್ವಶನ್ಸ್ ಹೇಳಿದೀನಿ ಅಷ್ಟೇ ನಾನು, 3-4. ಸೊ ಅದ್ ಬಿಟ್ಟು ಮಿಕ್ಕಿದೆಲ್ಲ 100% ಇದೆ. ಅದನ್ನೊಂದ್ಸಲ ಚೆಕ್ ಮಾಡ್ಕೊಂಡು ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ಅದನ್ನು ಹಾಕ್ಬೋದಾಗಿತ್ತು, ಬಿಕಾಸ್ ತುಂಬಾ ಜನ ಆಮೇಲೆ ಅದ್ ತಪ್ಪು ಅಂತ ಈ ಸೇಮ್ ಕಮೆಂಟ್ಸ್ ನ 50 ಸಲ ಪದೇ ರಿಪೀಟ್ ಮಾಡ್ತಾರೆ. ಹಾಗಾಗಿ ನಾನು ಅದನ್ನ ಹೇಳಕ್ ಹೋಗಿಲ್ಲ, ಯಾಕಂದ್ರೆ ಹ್ಯೂಮನ್ ಎರರ್ಸ್ ಇದ್ದೇ ಇರುತ್ತೆ, ಯಾರು 100% ಅಲ್ಲ.
ಬಟ್ ಇದು ರಿಸರ್ಚ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಪ್ಡೇಟ್ ಮಾಡ್ತೀನಿ ಆ ಮೂರ್ ಕ್ವಶನ್ಸ್ 4 ಕ್ವಶನ್ಸ್. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿರೋದು. ನಿಮ್ಮ ಹತ್ರ ಇದ್ರದಿದ್ರೆ ನಮ್ಮ ಇಮೇಲ್ ಐಡಿ ಕಳಿಸಿ, ಇಮೇಲ್ ಐಡಿ ಲಿಂಕ್ ಇರುತ್ತೆ, ಜಿಕೆ ಸಂಬಂಧಪಟ್ಟಂತೆ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ನಮ್ಮ ಒಂದು ಯೂಟ್ಯೂಬ್ ಈ ಒಂದು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸ್ನೇಹಿತರೆ ನೋಡ್ಕೊಳ್ಳಿ ಅದನ್ನು. ಮತ್ತೆ ಕಮ್ಯುನಿಕೇಶನ್ ಪೇಪರ್ ಇದ್ರೆ ನಮ್ಮ ಇಮೇಲ್ ಐಡಿ ಕಳಿಸಿ, ಅದನ್ನು ಕೂಡ ಸಾಲ್ವ್ ಮಾಡೋಣ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ನಾವು ಮಾಡಿದ ಸೀರೀಸ್ ಸಿ ಸೀರೀಸ್, ಕ್ವಶನ್ ಪೇಪರ್ ಸಿ ಸೀರೀಸ್. ಓಕೆ ಸ್ನೇಹಿತರೆ, ಒಂದು ಮಾಡರೇಟ್ ಆಗಿದೆ ಕ್ವಶನ್, ತುಂಬಾ ಡಿಫಿಕಲ್ಟಿ ಇಲ್ಲ, ತುಂಬಾ ಈಸಿನೂ ಇಲ್ಲ, ಮಾಡರೇಟ್ ಆಗಿದೆ.